ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಂಗರಾಜ್ ಕನ್ನಡಿಗ. ನಾನು ಈ ಒಂದು ವಿಡಿಯೋದಲ್ಲಿ ಅಖಿಲ ಭಾರತ ಬಾರ್ ಪರೀಕ್ಷೆ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನವರು ಡಿಸೆಂಬರ್ 10, 2023ರಂದು AIBE 18ನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೇ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ನಮ್ಮ ಕನ್ನಡದ ಕಾನೂನು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ತಿಳಿಸಲು ನಮ್ಮದೊಂದು ಸಣ್ಣ ಪ್ರಯತ್ನ. ವಿಡಿಯೋ ನೋಡುವ ಮೊದಲು ನಮ್ಮ ನಿಂಗರಾಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಕಾನೂನು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕಾನೂನು ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಅಖಿಲ ಭಾರತ ಬಾರ್ ಪರೀಕ್ಷೆ 2023ರ ಡಿಸೆಂಬರ್ 10ರಂದು ನಡೆದ 18ನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಮತ್ತು ಉತ್ತರಗಳೇನೆಂದರೆ, ಈ ಒಂದು ಪ್ರಶ್ನೆ ಪತ್ರಿಕೆಯು 4 ಸೆಟ್ ಕೋಡಲ್ಲಿ ರಚನೆಯಾಗಿರುತ್ತದೆ. A, B, C, D ಎಂಬುದಾಗಿ ನಾವು ಡಿ ಸೆಟ್ ಕೋಡ್ ಪೇಪರ್ನ ಪ್ರಕಾರ ಈ ಒಂದು ಪ್ರಶ್ನೆ ಮತ್ತು ಉತ್ತರವನ್ನು ನೋಡಬಹುದಾಗಿದೆ. ಮೊದಲನೇ ಪ್ರಶ್ನೆ, ಮಾತೃತ್ವ ಪ್ರಯೋಜನ ಕಾಯಿದೆ 1961ರ ಪ್ರಕಾರ ವೇತನದ ಟ್ಯುಬ್ಯಾಕ್ಟಮಿ ಕಾರ್ಯಾಚರಣೆಗೆ ಮಹಿಳೆಯರು ಎಷ್ಟು ಅವಧಿಯ ರಜೆಗೆ ಅರ್ಹರಾಗಿದ್ದಾರೆ? ಇದಕ್ಕೆ A 2 ವಾರಗಳು, B 4 ವಾರಗಳು, C 6 ವಾರಗಳು, D 8 ವಾರಗಳು. ಸೂಕ್ತ ಉತ್ತರ A 2 ವಾರಗಳು ಎಂಬುದಾಗಿ ತಿಳಿಯಬಹುದಾಗಿದೆ. ಎರಡನೆಯ ಪ್ರಶ್ನೆ, ಫ್ಯಾಕ್ಟರಿ ಕಾಯಿದೆ 1948ರ ಪ್ರಕಾರ ಕಾರ್ಖಾನೆಯಲ್ಲಿ ಕನಿಷ್ಠ ಒಂದು ಕ್ಯಾಂಟೀನ್ ಹೊಂದಲು ಯಾವುದೇ ಕಾರ್ಖಾನೆಯಲ್ಲಿ ಮೂಲತಃ ಉದ್ಯೋಗಿ ಆಗಿರುವ ಕಾರ್ಮಿಕರ ಕನಿಷ್ಠ ಸಂಖ್ಯೆ ಎಷ್ಟು ಎಂಬುದಾಗಿ ತಿಳಿಸುತ್ತದೆ. A 100 ಕಾರ್ಮಿಕರು, B 150 ಕಾರ್ಮಿಕರು, C 200 ಕಾರ್ಮಿಕರು, D 250 ಕಾರ್ಮಿಕರು ಎಂಬ 4 ಆಯ್ಕೆಗಳಿವೆ. ಇದರಲ್ಲಿ ಉತ್ತರ ನೋಡುವುದಾದರೆ D ಆಗಿದೆ. 250 ಕಾರ್ಮಿಕರನ್ನು ಕನಿಷ್ಠ ಸಂಖ್ಯೆ ಎಂಬುದಾಗಿ ತಿಳಿಸುತ್ತದೆ. ಮೂರನೆಯ ಪ್ರಶ್ನೆ, 1947ರ ಕೈಗಾರಿಕಾ ವಿವಾದಗಳ ಕಾಯಿದೆಯ ಪ್ರಕಾರ ಕೆಳಗಿನವರಲ್ಲಿ ಯಾರು ಕಾರ್ಮಿಕರ ವ್ಯಾಖ್ಯಾನದಲ್ಲಿ ಸೇರಿಲ್ಲ? 4 ಆಯ್ಕೆಗಳೆಂದರೆ A ತಿಂಗಳಿಗೆ ರೂ. 6,000 ಸಂಬಳ ಪಡೆಯುತ್ತಿರುವ ಮೇಲ್ವಿಚಾರಕ, B ತಿಂಗಳಿಗೆ ರೂ. 8,000 ರೂಪಾಯಿ ಸಂಬಳ ಪಡೆಯುತ್ತಿರುವ ಮೇಲ್ವಿಚಾರಕ, C ತಿಂಗಳಿಗೆ ರೂ. 10,000 ರೂಪಾಯಿ ಸಂಬಳ ಪಡೆಯುತ್ತಿರುವ ಮೇಲ್ವಿಚಾರಕ, D ತಿಂಗಳಿಗೆ ರೂ. 12,000 ರೂಪಾಯಿ ಸಂಬಳ ಪಡೆಯುತ್ತಿರುವ ಮೇಲ್ವಿಚಾರಕ. ಈ 4 ಆಯ್ಕೆಗಳಲ್ಲಿ ಪ್ರಮುಖವಾಗಿ ಇದಕ್ಕೆ ಉತ್ತರ D ತಿಂಗಳಿಗೆ ರೂ. 12,000 ಸಂಬಳ ಪಡೆಯುತ್ತಿರುವ ಮೇಲ್ವಿಚಾರಕ. ನಾಲ್ಕನೇ ಪ್ರಶ್ನೆ, ತಾರ್ಟಿಯಸ್ ಹೊಣೆಗಾರಿಕೆ ಮೂಲಭೂತವಾಗಿ ಕಾನೂನಿನಿಂದ ನಿಗದಿಪಡಿಸಿದ ಕರ್ತವ್ಯದ ಉಲ್ಲಂಘನೆಯಿಂದ ಉದ್ಭವಿಸುತ್ತದೆ. ಈ ಕರ್ತವ್ಯವು ಸಾಮಾನ್ಯವಾಗಿ ಜನರ ಕಡೆಗೆ ಇರುತ್ತದೆ ಮತ್ತು ಅದರ ಉಲ್ಲಂಘನೆಯನ್ನು ಲಿಕ್ವಿಡೇಟ್ ಮಾಡದ ಹಾನಿಗಳಿಗಾಗಿ ಕ್ರಮದ ಮೂಲಕ ಪರಿಹಾರ ಮಾಡಬಹುದು ಎಂದು ಟಾರ್ಟ್ ಅನ್ನು ಯಾರು ವ್ಯಾಖ್ಯಾನಿಸಿದ್ದಾರೆ? ಈ ಒಂದು ಪ್ರಶ್ನೆಯ 4 ಆಯ್ಕೆಗಳೆಂದರೆ A ಲಿಂಡ್ ಸೆಲ್, B ಪೊಲ್ಯಾಕ್, C ಸಾಲ್ಮಂಡ್, D ವಿನ್ಫೀಲ್ಡ್. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ D ವಿನ್ಫೀಲ್ಡ್ ಎಂಬುವರಾಗಿದ್ದಾರೆ. ಐದನೆಯ ಪ್ರಶ್ನೆ, ಗ್ಲಾಸೆಸ್ಟರ್ ಗ್ರಾಮರ್ ಸ್ಕೂಲ್ ಕೇಸ್ ಈ ಕೆಳಗಿನ ಯಾವ ಪ್ರಮುಖ ಗರಿಷ್ಠಗಳಿಗೆ ಸಂಬಂಧಿಸಿದೆ? 4 ಆಯ್ಕೆಗಳು. ಡ್ಯಾಮ್ಸನ್ ಇಂಜೂರಿಯಾ, B ಇಂಜೂರಿಯಾ ಸನ್ ಡ್ಯಾಮ್ನೋ, C UB ಜೆಸ್ IB ರೆಮಿಡಿಯಮ್, D ಒಲೆಂಟಿ ನಾನ್ಫಿಟ್ ಇಂಜೂರಿಯಾ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ A ಡ್ಯಾಮ್ನಮ್ ಸೈನ್ ಇಂಜೂರಿಯಾ ಎಂಬ ಉತ್ತರವಾಗಿದೆ. ಆರನೆಯ ಪ್ರಶ್ನೆ, ಮೋಟಾರು ವಾಹನ ಕಾಯಿದೆ 1988ರ ಈ ಕೆಳಗಿನ ಯಾವ ನಿಬಂಧನೆಯು ಯಾವುದೇ ದೋಷ ಹೊಣೆಗಾರಿಕೆಗೆ ಸಂಬಂಧಿಸಿಲ್ಲ ಎಂಬುದಾಗಿದೆ. ಈ ಒಂದು ಪ್ರಶ್ನೆಯ 4 ಆಯ್ಕೆಗಳು ವಿಭಾಗ 140, B ವಿಭಾಗ 151, C ವಿಭಾಗ 162, D ವಿಭಾಗ 128. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಆಯ್ಕೆಯ A ಆಗಿದೆ, ವಿಭಾಗ 140. ಏಳನೆಯ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯಿದೆ 2019ರ ಅಡಿಯಲ್ಲಿ
ಎಷ್ಟು ಗ್ರಾಹಕ ಹಕ್ಕುಗಳನ್ನು ಗುರುತಿಸಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು: ಎ 2, ಬಿ 4, ಸಿ 6, ಡಿ 8. ಇದಕ್ಕೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ 6 ಎಂಬುದಾಗಿ ತಿಳಿಯಬಹುದಾಗಿದೆ. 8ನೆಯ ಪ್ರಶ್ನೆ: ಗ್ರಾಹಕ ಸಂರಕ್ಷಣಾ ಕಾಯಿದೆ 2019ರ ಅಡಿಯಲ್ಲಿ ರಚಿತವಾಗಿರುವ ಈ ಕೆಳಗಿನ ಯಾವ ಸಂಸ್ಥೆಯು ಕಾಯಿದೆ ಅಡಿಯಲ್ಲಿ ಗ್ರಾಹಕರ ಹಕ್ಕುಗಳ ಪ್ರಚಾರ ಮತ್ತು ರಕ್ಷಣೆಯ ಕುರಿತು ಸಲಹೆ ನೀಡುವ ಅಧಿಕಾರ ಹೊಂದಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು: ಆಯ್ಕೆ ಎ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ, ಬಿ ಕೇಂದ್ರೀಯ ಗ್ರಾಹಕ ಸಂರಕ್ಷಣಾ ಮಂಡಳಿ, ಸಿ ರಾಜ್ಯ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ, ಡಿ ರಾಜ್ಯ ಗ್ರಾಹಕ ಸಂರಕ್ಷಣಾ ಮಂಡಳಿ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಪರೀಕ್ಷೆಯ ನಂತರ ಪರೀಕ್ಷಾ ಮಂಡಳಿಯು ಈ ಒಂದು ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆ ಆಗದ ಕಾರಣ ಹಿಂತೆಗೆದುಕೊಳ್ಳಲಾಗಿದೆ. ಪ್ರಶ್ನೆ ಸಂಖ್ಯೆ 9: ಭಾರತದ ಸಂವಿಧಾನದ ಕೆಳಗಿನ ಯಾವ ನಿಬಂಧನೆಯು ಕಾನೂನಿನ ಅಧಿಕಾರವನ್ನು ಹೊರತುಪಡಿಸಿ ಯಾವುದೇ ತೆರಿಗೆಯನ್ನು ವಿಧಿಸಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ? ಇದಕ್ಕೆ 4 ಆಯ್ಕೆಗಳು: ಲೇಖನ 246, ಬಿ ಲೇಖನ 256, ಸಿ ಲೇಖನ 260, ಡಿ ಲೇಖನ 265. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ಲೇಖನ 265 ಆಗಿರುತ್ತದೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ: 1961ರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ 31ನೇ ಮಾರ್ಚ್ 2020ರಂದು ಹೊಸದಾಗಿ ಸ್ಥಾಪಿಸಲಾದ ವ್ಯಾಪಾರ ಅಥವಾ ವೃತ್ತಿಯ ಮೊದಲ ಹಿಂದಿನ ವರ್ಷ ಯಾವುದು? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೆಂದರೆ: ಎ 1ನೇ ಏಪ್ರಿಲ್ 2019ರಿಂದ ಪ್ರಾರಂಭಿಸಿ 31ನೇ ಮಾರ್ಚ್ 2020ರಂದು ಕೊನೆಗೊಳ್ಳುತ್ತದೆ. ಆಯ್ಕೆ ಬಿ 31ನೇ ಮಾರ್ಚ್ 2020ರಿಂದ ಪ್ರಾರಂಭಿಸಿ 31ನೇ ಮಾರ್ಚ್ 2020ರಂದು ಕೊನೆಗೊಳ್ಳುತ್ತದೆ. ಆಯ್ಕೆ ಸಿ 1ನೇ ಏಪ್ರಿಲ್ 2020ರಿಂದ ಪ್ರಾರಂಭಿಸಿ 31ನೇ ಡಿಸೆಂಬರ್ 2020ರಂದು ಕೊನೆಗೊಳ್ಳುತ್ತದೆ. ಆಯ್ಕೆ ಡಿ 1ನೇ ಜನವರಿ 2020ರಿಂದ ಪ್ರಾರಂಭಿಸಿ 31ನೇ ಮಾರ್ಚ್ 2020ರಂದು ಕೊನೆಗೊಳ್ಳುತ್ತದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆ ಯಾವುದೆಂದರೆ ಆಯ್ಕೆ ಬಿ 31ನೇ ಮಾರ್ಚ್ 2020ರಿಂದ ಪ್ರಾರಂಭಿಸಿ 31ನೇ ಮಾರ್ಚ್ 2020ರಂದು ಕೊನೆಗೊಳ್ಳುತ್ತದೆ ಎಂಬುದು ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 11. ಪ್ರಶ್ನೆ ಏನೆಂದರೆ: ಆದಾಯ ತೆರಿಗೆ ಕಾಯಿದೆ 1961ರ ಪ್ರಕಾರ ಒಬ್ಬ ವ್ಯಕ್ತಿಯು ಹಿಂದಿನ ವರ್ಷದಲ್ಲಿ ಈ ಕೆಳಗಿನ ದಿನಗಳ ಅವಧಿಗೆ ಭಾರತದಲ್ಲಿದ್ದರೆ ಹಿಂದಿನ ಯಾವುದೇ ವರ್ಷದಲ್ಲಿ ಭಾರತದ ನಿವಾಸಿ ಎಂದು ಹೇಳಲಾಗುತ್ತದೆ? ಇದಕ್ಕೆ 4 ಆಯ್ಕೆಗಳು: ಎ 180 ದಿನಗಳು, ಬಿ 182 ದಿನಗಳು, ಸಿ 184 ದಿನಗಳು, ಡಿ 186 ದಿನಗಳು. ಈ ಒಂದು 11ನೇ ಪ್ರಶ್ನೆಗೆ ಪ್ರಮುಖ ಆಯ್ಕೆ ಏನೆಂದರೆ ಅಥವಾ ಉತ್ತರವೇನೆಂದರೆ ಆಯ್ಕೆ ಬಿ 182 ದಿನಗಳು ಎಂಬುದಾಗಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ ಏನೆಂದರೆ: ಆದಾಯ ತೆರಿಗೆ ಕಾಯಿದೆ 1961ರ ಈ ಕೆಳಗಿನ ಯಾವ ನಿಬಂಧನೆಯ ಅಡಿಯಲ್ಲಿ ಆದಾಯವನ್ನು ವ್ಯಾಖ್ಯಾನಿಸಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು: ಎ ವಿಭಾಗ 2 ಉಪವಿಭಾಗ 31, ಬಿ ವಿಭಾಗ 2 ಉಪವಿಭಾಗ 24, ಸಿ ವಿಭಾಗ 2 ಉಪವಿಭಾಗ 9, ಡಿ ವಿಭಾಗ 3 ಎಂಬುದಾಗಿ 4 ಆಯ್ಕೆಗಳಿದ್ದು, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಆಯ್ಕೆ ಬಿ ವಿಭಾಗ 2 ಉಪವಿಭಾಗ 24 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ಏನೆಂದರೆ: ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಒಪ್ಪಂದ ಕಾಯ್ದೆ 1872ರ ಪ್ರಕಾರ ವಂಚನೆ ಅಲ್ಲ ಎಂಬುದಾಗಿ ತಿಳಿಸಲಾಗಿದೆ? ಇದಕ್ಕೆ 4 ಆಯ್ಕೆಗಳು: ಎ ಅದನ್ನು ನಿರ್ವಹಿಸುವ ಉದ್ದೇಶವಿಲ್ಲದೆ ಮಾಡಿದ ಭರವಸೆ, ಆಯ್ಕೆ ಬಿ ಸತ್ಯದ ಜ್ಞಾನವನ್ನು ಹೊಂದಿರುವವರಿಂದ ಸತ್ಯದ ಸಕ್ರಿಯ ಮರೆಮಾಚುವಿಕೆ, ಆಯ್ಕೆ ಸಿ ಮಾತನಾಡಲು ಕರ್ತವ್ಯವಿಲ್ಲದಿದ್ದರೆ ಕೇವಲ ಮೌನ, ಆಯ್ಕೆ ಡಿ
ಯಾವುದೇ ಕಾಯ್ದೆ ಅಥವಾ ಲೋಪ ಕಾನೂನು ನಿರ್ದಿಷ್ಟವಾಗಿ ಮೋಸ ಎಂದು ಘೋಷಿಸುತ್ತದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನಾವು ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಆಯ್ಕೆ ಸಿ, ಮಾತನಾಡಲು ಕರ್ತವ್ಯವಿಲ್ಲದಿದ್ದರೆ ಕೇವಲ ಮೌನ ಎಂಬುದು ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ಏನೆಂದರೆ, ಎ ಬಿಯನ್ನು ಮೋಸಗೊಳಿಸುವ ಉದ್ದೇಶದಿಂದ ಎಯ ಕಾರ್ಖಾನೆಯಲ್ಲಿ ವಾರ್ಷಿಕವಾಗಿ 500 ಮೌಂಟ್ಗಳ ಇಂಡಿಗೋವನ್ನು ತಯಾರಿಸಲಾಗುತ್ತದೆ ಎಂದು ತಪ್ಪಾಗಿ ಪ್ರತಿನಿಧಿಸುತ್ತದೆ ಮತ್ತು ಆ ಮೂಲಕ ಬಿಯನ್ನು ಕಾರ್ಖಾನೆಯನ್ನು ಖರೀದಿಸಲು ಪ್ರೇರೇಪಿಸುತ್ತದೆ. ಮೇಲಿನ ಹೇಳಿಕೆಯ ಬೆಳಕಿನಲ್ಲಿ ಸರಿಯಾದ ಆಯ್ಕೆಗೆ ಉತ್ತರಿಸಿ ಎಂಬುದು ಪ್ರಶ್ನೆಯಾಗಿದೆ. ಇದಕ್ಕೆ 4 ಆಯ್ಕೆಗಳು. ಮೊದಲನೇದು ಎ, ಒಪ್ಪಂದವು ಪ್ರಾರಂಭದಲ್ಲಿ ಅನೂರ್ಜಿತವಾಗಿದೆ. ಆಯ್ಕೆ ಬಿ, ಎ ಆಯ್ಕೆಯಲ್ಲಿ ಒಪ್ಪಂದವು ಅನೂರ್ಜಿತವಾಗಿದೆ. ಆಯ್ಕೆ ಸಿ, ಬಿ ಆಯ್ಕೆಯಲ್ಲಿ ಒಪ್ಪಂದವು ಅನೂರ್ಜಿತವಾಗಿದೆ. ಆಯ್ಕೆ ಡಿ, ಎ ಮತ್ತು ಬಿ ಆಯ್ಕೆಯಲ್ಲಿ ಒಪ್ಪಂದವು ಅನೂರ್ಜಿತವಾಗಿದೆ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ, ಬಿ ಆಯ್ಕೆಯನ್ನು ಅಥವಾ ಆಯ್ಕೆಯಲ್ಲಿ ಒಪ್ಪಂದವು ಅನೂರ್ಜಿತವಾಗಿದೆ ಎಂಬುದಾಗಿ ಉತ್ತರವನ್ನು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಏನೆಂದರೆ, ಯಾವ ಸಂದರ್ಭದಲ್ಲಿ ನಿರ್ಬಂಧವನ್ನು ಕೇವಲ ತೀರ್ಪಿನ ಮೂಲಕ ಮತ್ತು ಮೊಕದ್ದಮೆಯ ಯೋಗ್ಯತೆಯ ಮೇಲೆ ನೀಡಬಹುದು ಎಂಬುದಾಗಿದೆ. ಇದಕ್ಕೆ 4 ಆಯ್ಕೆಗಳು. ತಾತ್ಕಾಲಿಕ ನಿರ್ಬಂಧ, ಶಾಶ್ವತ ನಿರ್ಬಂಧ, ಕಡ್ಡಾಯ ನಿರ್ಬಂಧ, ನಿಷೇಧಾತ್ಮಕ ನಿರ್ಬಂಧ ಎಂಬುದಾಗಿ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ಅಥವಾ ಉತ್ತರವೇನೆಂದರೆ ಆಯ್ಕೆ ಬಿ, ಶಾಶ್ವತ ನಿರ್ಬಂಧ ಎಂಬುದಾಗಿ ಉತ್ತರಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ ಏನೆಂದರೆ, ಅಸಲು ಮೇಲೆ ಪಾವತಿಸಬೇಕಾದ ಅದೇ ದರದಲ್ಲಿ ಸರಳ ಬಡ್ಡಿಯನ್ನು ಪಾವತಿಸಲು ವಿಫಲವಾದ ಮೇಲೆ ಚಕ್ರಬಡ್ಡಿಯನ್ನು ಪಾವತಿಸಲು ಬಾಂಡ್ನಲ್ಲಿನ ಷರತ್ತು ಭಾರತೀಯ ಒಪ್ಪಂದ ಕಾಯಿದೆ 1872ರ ಕೆಳಗಿನ ಯಾವ ನಿಬಂಧನೆಯ ಅರ್ಥದಲ್ಲಿ ದಂಡವಲ್ಲ ಎಂಬ ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ ಎ ವಿಭಾಗ 73, ಆಯ್ಕೆ ಬಿ ವಿಭಾಗ 74, ಆಯ್ಕೆ ಸಿ ವಿಭಾಗ 75, ಆಯ್ಕೆ ಡಿ ವಿಭಾಗ 76. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರ ಏನೆಂದರೆ ಆಯ್ಕೆ ಬಿ ವಿಭಾಗ 74 ಎಂಬುದು ಸೂಕ್ತ ಉತ್ತರವಾಗಿದೆ ಎಂಬುದಾಗಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ಏನೆಂದರೆ, ಆಸ್ತಿ ವರ್ಗಾವಣೆ ಕಾಯಿದೆ 1882ನೇ ಸೆಕ್ಷನ್ 63A ಅಡಿಯಲ್ಲಿ ಪಾವತಿಸಬೇಕಾದ ಡಿಫಾಲ್ಟ್ ಅಥವಾ ಪೂರ್ವ ನಿಯೋಜಿತ ಬಡ್ಡಿ ಎಷ್ಟು ಎಂಬುದಾಗಿರುತ್ತದೆ. ಇದಕ್ಕೆ 4 ಆಯ್ಕೆಗಳೆಂದರೆ ಆಯ್ಕೆ ಎ ವಾರ್ಷಿಕ 6%, ಬಿ ವಾರ್ಷಿಕ 8%, ಆಯ್ಕೆ ಸಿ ವಾರ್ಷಿಕ 9%, ಆಯ್ಕೆ ಡಿ ಯಾವುದೇ ಡಿಫಾಲ್ಟ್ ಅಥವಾ ಪೂರ್ವ ನಿಯೋಜಿತ ದರವನ್ನು ಸೂಚಿಸಲಾಗಿಲ್ಲ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ ವಾರ್ಷಿಕ 9% ಬಡ್ಡಿದರ ಎಂಬುದು ಸೂಕ್ತ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಏನೆಂದರೆ, 1882ರ ಆಸ್ತಿ ವರ್ಗಾವಣೆ ಕಾಯಿದೆಯ ಸೆಕ್ಷನ್ 17ರ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಸಮಯದ ಮಿತಿಯನ್ನು ನೀಡಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೆಂದರೆ ಎ ವರ್ಗಾವಣೆದಾರರ ಜೀವನ, ಬಿ ವರ್ಗಾವಣೆಯ ದಿನಾಂಕದಿಂದ 18 ವರ್ಷಗಳ ಅವಧಿ, ಆಯ್ಕೆ ಸಿ ಎ ಅಥವಾ ಬಿ ಯಾವುದು ಉದ್ಭವವಾಗಿದೆಯೋ ಅದು, ಡಿ ಎ ಅಥವಾ ಬಿ ಅಲ್ಲ ಎಂಬ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ ವರ್ಗಾವಣೆಯ ದಿನಾಂಕದಿಂದ 18 ವರ್ಷಗಳ ಅವಧಿ ಎಂಬುದು ಸೂಕ್ತ ಉತ್ತರ ಅಥವಾ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 19ನೇ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ 1881ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ನೆಗೋಷಿಯೇಬಲ್ ಉಪಕರಣವಲ್ಲ ಎಂಬುದಾಗಿ ಪ್ರಶ್ನೆಯಾಗಿದೆ. ಆಯ್ಕೆ ಎ ಪ್ರಾಮಿಸರಿ ನೋಟ್, ಆಯ್ಕೆ ಬಿ ಹುಂಡಿಗಳು, ಆಯ್ಕೆ ಸಿ ವಿನಿಮಯದ ಮಸೂದೆ, ಆಯ್ಕೆ ಡಿ ಚೆಕ್.
ಈ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವೇನೆಂದರೆ ಆಯ್ಕೆ ಬಿ ಹುಂಡಿಗಳು ಎಂಬುದಾಗಿ ತಿಳಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ 1881ರ ಬೆಳಕಿನಲ್ಲಿ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ನಲ್ಲಿ ಬಡ್ಡಿಯ ದರವನ್ನು ನಮೂದಿಸದಿದ್ದರೆ ಯಾವ ದರದಲ್ಲಿ ಬಡ್ಡಿಯನ್ನು ವಿಧಿಸಲಾಗುತ್ತದೆ ಎಂಬುದಾಗಿ ಪ್ರಶ್ನೆಯಾಗಿದೆ. ಇದಕ್ಕೆ 4 ಆಯ್ಕೆಗಳಿದ್ದು ಆಯ್ಕೆ ಎ ವರ್ಷಕ್ಕೆ 6%, ಆಯ್ಕೆ ಬಿ ವರ್ಷಕ್ಕೆ 10%, ಆಯ್ಕೆ ಸಿ ವಾರ್ಷಿಕ 18%, ಆಯ್ಕೆ ಡಿ ವಾರ್ಷಿಕ 20%. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಅಥವಾ ಆಯ್ಕೆ ಏನೆಂದರೆ ಆಯ್ಕೆ ಸಿ ವಾರ್ಷಿಕ 18% ಬಡ್ಡಿ ದರವನ್ನು ವಿಧಿಸಲಾಗುತ್ತದೆ ಎಂಬುದಾಗಿ ಉತ್ತರವನ್ನು ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಕಾಯ್ದೆ 2013ರಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆಯ ಹಕ್ಕುಗಳ ಪ್ರಕಾರ ಭೂಸ್ವಾಧೀನಕ್ಕಾಗಿ ಸಂಪೂರ್ಣ ಕಾರ್ಯವಿಧಾನವನ್ನು ಯಾವ ಅವಧಿಯಲ್ಲಿ ಭೂಸ್ವಾಧೀನ ಘೋಷಣೆಯ ಪ್ರಕಟಣೆಯ ದಿನಾಂಕದಿಂದ ಅವಾರ್ಡ್ ಅಥವಾ ನಿರ್ಣಯ ಮಾಡದಿದ್ದರೆ ರದ್ದುಗೊಳಿಸಲಾಗುತ್ತದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ 6 ತಿಂಗಳು, ಆಯ್ಕೆ ಬಿ 12 ತಿಂಗಳು, ಆಯ್ಕೆ ಸಿ 18 ತಿಂಗಳು, ಆಯ್ಕೆ ಡಿ 24 ತಿಂಗಳು ಆಗಿರುತ್ತದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 12 ತಿಂಗಳು ಎಂಬುದು ಸೂಕ್ತವಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಕಾಯ್ದೆ 2013ರಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆಯ ಹಕ್ಕುಗಳ ಪ್ರಕಾರ ಖಾಸಗಿ ಕಂಪನಿಗಳಿಗೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ತಮ್ಮ ಪೂರ್ವಾನುಮತಿಯನ್ನು ನೀಡಬೇಕಾದ ಕನಿಷ್ಠ ಶೇಕಡಾವಾರು ಸಂತ್ರಸ್ತ ಕುಟುಂಬಗಳು ಎಷ್ಟು ಎಂಬುದಾಗಿ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಯ 4 ಆಯ್ಕೆಗಳು ಆಯ್ಕೆ ಎ 75%, ಆಯ್ಕೆ ಬಿ 80%, ಆಯ್ಕೆ ಸಿ 90%, ಆಯ್ಕೆ ಡಿ 100%. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ 80% ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ IPL ತಂಡವು ತನ್ನದೇ ಆದ ಬಟ್ಟೆಗಳ ಶ್ರೇಣಿಯನ್ನು ಮಾರಾಟ ಮಾಡಲು ಕಂಪನಿಯನ್ನು ಸ್ಥಾಪಿಸಿದರೆ ಬಟ್ಟೆಗಳನ್ನು ತಾವು ತಯಾರಿಸಿದ್ದೇವೆ ಎಂದು ತೋರಿಸಲು ತಂಡವು ಯಾವ ರೀತಿಯ ಬೌದ್ಧಿಕ ಆಸ್ತಿಯನ್ನು ಬಳಸಬಹುದು ಎಂಬ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು ಎ ಪೇಟೆಂಟ್ಗಳು, ಬಿ ಭೌಗೋಳಿಕ ಸೂಚನೆಗಳು, ಸಿ ಟ್ರೇಡ್ ಮಾರ್ಕ್ಗಳು, ಡಿ ನೋಂದಾಯಿತ ವಿನ್ಯಾಸಗಳು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ ಟ್ರೇಡ್ ಮಾರ್ಕ್ಗಳು ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಪೇಟೆಂಟ್ಗಳು ಸಾಮಾನ್ಯವಾಗಿ ಎಷ್ಟು ಕಾಲ ಉಳಿಯುತ್ತವೆ? ಈ ಒಂದು ಪ್ರಶ್ನೆಗೆ 4 ಉತ್ತರಗಳು ಆಯ್ಕೆ ಎ 10 ವರ್ಷಗಳು, ಬಿ 20 ವರ್ಷಗಳು, ಆಯ್ಕೆ ಸಿ 25 ವರ್ಷಗಳು, ಆಯ್ಕೆ ಡಿ 50 ವರ್ಷಗಳು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರ ಅಥವಾ ಆಯ್ಕೆ ಏನೆಂದರೆ ಆಯ್ಕೆ ಬಿ 20 ವರ್ಷಗಳು ಎಂಬುದಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆಯನ್ನು ನೋಡಬಹುದಾಗಿದೆ ಅಥವಾ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ವ್ಯಾಪಾರ ಮತ್ತು ವಾಣಿಜ್ಯದ ಸ್ವಾತಂತ್ರ್ಯ ಪರಿಕಲ್ಪನೆಯು ಈ ಕೆಳಗಿನ ಯಾವ ದೇಶದ ಅನುಭವದಿಂದ ಪ್ರೇರೇಪಿಸಲ್ಪಟ್ಟಿದೆ? 4 ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಅಮೇರಿಕಾ, ಬಿ ಆಸ್ಟ್ರೇಲಿಯಾ, ಸಿ ಐರ್ಲೆಂಡ್, ಡಿ ಯುನೈಟೆಡ್ ಕಿಂಗ್ಡಮ್. ಈ ಒಂದು 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಪ್ರಮುಖವಾದ ಉತ್ತರವೇನೆಂದರೆ ಆಯ್ಕೆ ಬಿ ಆಸ್ಟ್ರೇಲಿಯಾ ಎಂಬುದಾಗಿ ಉತ್ತರಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ ಪ್ರಾಧಿಕಾರದಿಂದ ಸಾರ್ವಜನಿಕ ಕರ್ತವ್ಯಗಳ ನಿರ್ವಹಣೆಯನ್ನು ಜಾರಿಗೊಳಿಸಲು ಈ ಕೆಳಗಿನ ಯಾವ ರಿಟ್ಗಳನ್ನು ನೀಡಲಾಗುತ್ತದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೇನೆಂದರೆ ಮ್ಯಾಂಡಮಸ್,
ಕೋವಾರೆಂಟ್, ಸರ್ಟಿಯೋರಾರಿ, ನಿಷೇಧ ಅಥವಾ ಪ್ರೊಹಿಬಿಷನ್ ಎಂಬುದು 4 ಆಯ್ಕೆಗಳಾಗಿವೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ಮ್ಯಾಂಡಮಸ್ ಆಗಿದೆ. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಂವಿಧಾನದ ಹಿಂದಿ ಭಾಷಾಂತರವನ್ನು ಪ್ರಕಟಿಸಲು ಅವಕಾಶ ಕಲ್ಪಿಸಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೆಂದರೆ ಆಯ್ಕೆ ಎ 52ನೇ ತಿದ್ದುಪಡಿ, ಆಯ್ಕೆ ಬಿ 54ನೇ ತಿದ್ದುಪಡಿ, ಆಯ್ಕೆ ಸಿ 56ನೇ ತಿದ್ದುಪಡಿ, ಆಯ್ಕೆ ಡಿ 58ನೇ ತಿದ್ದುಪಡಿ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ 58ನೇ ತಿದ್ದುಪಡಿ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ವರ್ಣರಂಜಿತ ಶಾಸನದ ಹೆಗ್ಗುರುತು ತೀರ್ಪು ಎಂಬುದಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೆಂದರೆ ಆಯ್ಕೆ ಎ ಬಿಹಾರ್ ರಾಜ್ಯ ವಿರುದ್ಧ ಕಾಮೇಶ್ವರ್ ಸಿಂಗ್, ಆಯ್ಕೆ ಬಿ ಎಂ ಕರುಣಾನಿಧಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಸಿ ಕರ್ನಾಟಕ ರಾಜ್ಯ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಡಿ ಕೇಶವನ್ ಮಾಧವ ಮೆನನ್ ವಿರುದ್ಧ ಸ್ಟೇಟ್ ಆಫ್ ಬಾಂಬೆ ಎಂಬುದಾಗಿ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆಯನ್ನು ನಾವು ತಿಳಿಯುವುದಾದರೆ ಆಯ್ಕೆ ಎ ಬಿಹಾರ್ ರಾಜ್ಯ ವಿರುದ್ಧ ಕಾಮೇಶ್ವರ್ ಸಿಂಗ್ ಎಂಬುದು ಸೂಕ್ತವಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಬೇರುಬರಿ ಪ್ರಕರಣದಲ್ಲಿ ಸ್ವೀಕರಿಸಿದ ಸಲಹೆಯ ಅಭಿಪ್ರಾಯದ ಬೆಳಕಿನಲ್ಲಿ ಅಂಗೀಕರಿಸಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೆಂದರೆ ಆಯ್ಕೆ ಎ ಸಂವಿಧಾನಿಕ 4ನೇ ತಿದ್ದುಪಡಿ ಕಾಯಿದೆ 1955, ಆಯ್ಕೆ ಬಿ ಸಂವಿಧಾನಿಕ 7ನೇ ತಿದ್ದುಪಡಿ ಕಾಯ್ದೆ 1956, ಸಂವಿಧಾನಿಕ 9ನೇ ತಿದ್ದುಪಡಿ ಕಾಯ್ದೆ 1960, ಆಯ್ಕೆ ಡಿ ಸಂವಿಧಾನಿಕ 11ನೇ ತಿದ್ದುಪಡಿ ಕಾಯ್ದೆ 1961. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ ಸಂವಿಧಾನಿಕ 9ನೇ ತಿದ್ದುಪಡಿ ಕಾಯ್ದೆ 1960 ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ನಿಬಂಧನೆಯು ಕೇಂದ್ರ ಕಾನೂನು ಮತ್ತು ರಾಜ್ಯ ಕಾನೂನಿನ ನಡುವಿನ ಅಸಹ್ಯಕರ ಪ್ರಶ್ನೆಗಳನ್ನು ಪರಿಹರಿಸಲು ಪ್ರಸ್ತುತವಾಗಿದೆ? ಆಯ್ಕೆ ಎ ಆರ್ಟಿಕಲ್ 248 ಉಪವಿಭಾಗ ಬಿ, ಆಯ್ಕೆ ಬಿ ಆರ್ಟಿಕಲ್ 252 ಉಪವಿಭಾಗ ಸಿ, ಆಯ್ಕೆ ಸಿ ಆರ್ಟಿಕಲ್ 254 ಉಪವಿಭಾಗ ಡಿ, ಆಯ್ಕೆ ಡಿ ಆರ್ಟಿಕಲ್ 256 ಎಂಬುದಾಗಿ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ ಆರ್ಟಿಕಲ್ 254(ಡಿ) ಎಂಬುದಾಗಿ ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವಾಗಿ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಯೂನಿಯನ್ ಅಥವಾ ಒಕ್ಕೂಟ ಅಧಿಕೃತ ಭಾಷೆಯನ್ನು ಇಂಗ್ಲಿಷ್ನಿಂದ ಹಿಂದಿಗೆ ಬದಲಾಯಿಸಲು ಭಾರತದ ಸಂವಿಧಾನದಲ್ಲಿ ಯಾವ ಪರಿವರ್ತನಾ ಅವಧಿಯನ್ನು ಒದಗಿಸಲಾಗಿದೆ? ಆಯ್ಕೆಗಳು: ಆಯ್ಕೆ ಎ 5 ವರ್ಷಗಳು, ಆಯ್ಕೆ ಬಿ 10 ವರ್ಷಗಳು, ಆಯ್ಕೆ ಸಿ 15 ವರ್ಷಗಳು, ಆಯ್ಕೆ ಡಿ 25 ವರ್ಷಗಳು. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ 15 ವರ್ಷಗಳು ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಕೇಡರ್ ಒಂದೇ ಹುದ್ದೆಯಲ್ಲಿ ಮೀಸಲಾತಿ ಇರಬಾರದು ಎಂದು ತೀರ್ಮಾನಿಸಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಸೂಕ್ತ ಆಯ್ಕೆಗಳೆಂದರೆ ಚಕ್ರಧರ ಪಾಸ್ವಾನ್ ವಿರುದ್ಧ ಬಿಹಾರ ರಾಜ್ಯ, ಆಯ್ಕೆ ಬಿ ಕೆ ಸಿ ವಸಂತಕುಮಾರ್ ವಿರುದ್ಧ ಕರ್ನಾಟಕ ರಾಜ್ಯ, ಆಯ್ಕೆ ಸಿ ABSK ಸಂಘ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಡಿ ಕೇರಳ ರಾಜ್ಯ ವಿರುದ್ಧ NM ಥಾಮಸ್. ಈ ಒಂದು
ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನಾವು ನೋಡುವುದಾದರೆ ಆಯ್ಕೆ ಎ ಚಕ್ರಧರ್ ಪಾಸ್ವಾನ್ ವಿರುದ್ಧ ಬಿಹಾರ್ ರಾಜ್ಯ ಎಂಬುದು ಆಯ್ಕೆ ಅಥವಾ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ ಏನೆಂದರೆ ಉದ್ಯೋಗಸ್ಥ ಮಹಿಳೆಗೆ ಆಕೆಯ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ನೀಡುವುದನ್ನು ಸಹ ಭಾರತದ ಸಂವಿಧಾನದ ಕೆಳಗಿನ ನಿಬಂಧನೆಯ ಉಲ್ಲಂಘನೆ ಎಂದು ಪರಿಗಣಿಸಬಹುದೇ? ಆಯ್ಕೆ ನೋಡುವುದಾದರೆ ಆಯ್ಕೆ ಎ ಆರ್ಟಿಕಲ್ 19(1)(ಬಿ), ಆರ್ಟಿಕಲ್ 19(1)(ಡಿ), ಆರ್ಟಿಕಲ್ 19(1)(ಇ), ಆರ್ಟಿಕಲ್ 19(1)(ಜಿ ಎಂಬುದಾಗಿ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನಾವು ತಿಳಿಯುವುದಾದರೆ ಆಯ್ಕೆ ಡಿ ಆರ್ಟಿಕಲ್ 19 ಉಪ ಆರ್ಟಿಕಲ್ 1 ಮತ್ತು ಉಪ ಆರ್ಟಿಕಲ್ ಜಿ ಎಂಬುದಾಗಿ ನಾವು ಆಯ್ಕೆ ಡಿಯನ್ನು ವಿವರವಾದಂತೆ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ ಏನೆಂದರೆ ಭಾರತದ ಸಂವಿಧಾನದ 25ನೇ 2(ಬಿ) ಮತ್ತು 26ನೇ ಬಿ ನಡುವಿನ ಸಂಘರ್ಷವನ್ನು ಪರಿಹರಿಸಲು ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಅನ್ವಯಿಸಲಾಗುತ್ತದೆ ಎಂಬುದಾಗಿದೆ. ಇದಕ್ಕೆ ಸೂಕ್ತ ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ ಸಾಮರಸ್ಯ ನಿರ್ಮಾಣದ ಸಿದ್ಧಾಂತ, ಆಯ್ಕೆ ಬಿ ಕ್ಯಾಸಸ್ ಒಮಿಸಸ್ನ ಸಿದ್ಧಾಂತ, ಆಯ್ಕೆ ಸಿ ಲಿಬರಲ್ ವ್ಯಾಖ್ಯಾನದ ಸಿದ್ಧಾಂತ, ಆಯ್ಕೆ ಡಿ ಪೀತ್ ಮತ್ತು ವಸ್ತುವಿನ ಸಿದ್ಧಾಂತ. ಈ ಒಂದು ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ಸಾಮರಸ್ಯ ನಿರ್ಮಾಣದ ಸಿದ್ಧಾಂತವಾಗಿದೆ ಎಂಬುದಾಗಿ ತಿಳಿಯಬಹುದು. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ ಏನೆಂದರೆ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಭಾರತೀಯ ದಂಡ ಸಂಹಿತೆ 1860 ಅನ್ವಯಿಸುವುದಿಲ್ಲ? 1. ಭಾರತದ ಹೊರಗೆ ಭಾರತೀಯರು ಮಾಡಿದ ಅಪರಾಧ. 2. ಭಾರತದಲ್ಲಿ ನೋಂದಾಯಿಸಲಾದ ಯಾವುದೇ ಹಡಗಿನಲ್ಲಿ ಯಾವುದೇ ವ್ಯಕ್ತಿ ಮಾಡಿದ ಅಪರಾಧ. 3. ಯಾವುದೇ ವ್ಯಕ್ತಿ ಯಾವುದೇ ದೇಶದಲ್ಲಿ ಇರುವ ಕಂಪ್ಯೂಟರ್ ಸಂಪನ್ಮೂಲಗಳನ್ನು ಸರಿಯಾಗಿಸಿಕೊಂಡು ಅಪರಾಧ ಎಸಗುವುದು. ಈ ಒಂದು ಪ್ರಶ್ನೆಗೆ ಸೂಕ್ತ 4 ಆಯ್ಕೆಗಳೆಂದರೆ ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಕೇವಲ 3, ಆಯ್ಕೆ ಡಿ ಕೇವಲ 1 ಮತ್ತು 2. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತ ಉತ್ತರವನ್ನು ನೋಡುವುದಕ್ಕೂ ಮುಂಚೆ ಈ ಒಂದು ಪರೀಕ್ಷೆಯ ನಂತರ ಪರೀಕ್ಷಾ ಮಂಡಳಿಯು ಈ ಒಂದು ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆಯಾಗದ ಕಾರಣ ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಥವಾ ಕೈಬಿಡಲಾಗಿದೆ. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ ಏನೆಂದರೆ ಭಾರತೀಯ ದಂಡ ಸಂಹಿತೆ 1860ರ ಅಡಿಯಲ್ಲಿ ಪ್ರಸ್ತುತ ಎಷ್ಟು ರೀತಿಯ ಶಿಕ್ಷೆಗಳಿವೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆಗಳೆಂದರೆ ಎ 3, ಬಿ 4, ಸಿ 5 ರೀತಿಯ ಶಿಕ್ಷೆಗಳು, ಡಿ 6 ರೀತಿಯ ಶಿಕ್ಷೆಗಳು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ 5 ರೀತಿಯ ಶಿಕ್ಷೆಗಳಾಗಿವೆ ಎಂಬುದಾಗಿ ಉತ್ತರವನ್ನು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ ಏನೆಂದರೆ ಎ ಮತ್ತು ಝೆಡ್ ಮನೋರಂಜನೆಗಾಗಿ ಪರಸ್ಪರ ಹೆಣಗಾಡಲು ಒಪ್ಪುತ್ತಾರೆ. ಅಂತಹ ಹೆಣಗಾಟದ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಆಡುವಾಗ ಎ ಯು ಬಿಗೆ ಗಂಭೀರವಾಗಿ ಗಾಯಗೊಳಿಸುತ್ತಾನೆ. ಎ ಯಾವ ಅಪರಾಧವನ್ನು ಮಾಡಿದನು? ಆಯ್ಕೆ 4 ಆಯ್ಕೆಗಳಿದ್ದು ಎ ಗಾಯ, ಬಿ ಕೊಲೆಯತ್ನ, ಸಿ ಗಂಭೀರ ಗಾಯ, ಡಿ ಅಪರಾಧವಲ್ಲ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನಾವು ನೋಡುವುದಾದರೆ ಸೂಕ್ತವಾದ ಉತ್ತರ ಆಯ್ಕೆ ಡಿ ಅಪರಾಧವಲ್ಲ ಎಂಬುದು ಸೂಕ್ತವಾದ ಉತ್ತರವಾಗಿದೆ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ ಏನೆಂದರೆ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಖಾಸಗಿ ರಕ್ಷಣೆಯ ಹಕ್ಕನ್ನು ಸಾವಿಗೆ ಕಾರಣವಾಗಲು ವಿಸ್ತರಿಸಲಾಗುವುದಿಲ್ಲ? ಈ ಒಂದು ಪ್ರಶ್ನೆಯ 4 ಆಯ್ಕೆಗಳೆಂದರೆ ಆಯ್ಕೆ ಎ ಆಕ್ರಮಣವು ಕೊಲೆಯ ಭಯವನ್ನು ಉಂಟು ಮಾಡುವ ಸಂದರ್ಭದಲ್ಲಿ, ಆಯ್ಕೆ ಬಿ ಆಕ್ರಮಣವು ಅತ್ಯಾಚಾರ ಮಾಡುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ,
ಆಯ್ಕೆ ಸಿ. ಆಕ್ರಮಣವು ಸರಳವಾದ ಗಾಯವನ್ನು ಉಂಟುಮಾಡುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ. ಆಯ್ಕೆ ಡಿ. ಆಕ್ರಮಣವು ಅಸ್ವಾಭಾವಿಕ ಕಾಮವನ್ನು ತೃಪ್ತಿಪಡಿಸುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಈ ಒಂದು ಪ್ರಶ್ನೆಯ ಆಯ್ಕೆಗಳಲ್ಲಿ ಆಯ್ಕೆ ಸಿ. ಆಕ್ರಮಣವು ಸರಳವಾದ ಗಾಯವನ್ನು ಉಂಟುಮಾಡುವ ಉದ್ದೇಶವನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ ಎಂಬುದು ಸೂಕ್ತವಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ದಂಡ ಸಂಹಿತೆ 1860ರ ಕೆಳಗಿನ ಯಾವ ವಿಭಾಗಕ್ಕೆ ಪ್ರಯೋಜನ ಎಂಬ ಪದವು ಹಣದ ಪ್ರಯೋಜನಗಳನ್ನು ಒಳಗೊಂಡಿಲ್ಲ? ಸೂಕ್ತ 4 ಆಯ್ಕೆಗಳೆಂದರೆ ಎ. ವಿಭಾಗ 89, ಬಿ. ವಿಭಾಗ 155, ಸಿ. ವಿಭಾಗ 156, ಡಿ. ವಿಭಾಗ 370. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆ ಎ. ವಿಭಾಗ 89 ಸೂಕ್ತವಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಎಕ್ಸ್ ಉದ್ದೇಶಪೂರ್ವಕವಾಗಿ ಮಹಿಳೆಯ ಮುಸುಕನ್ನು ಅವಳ ಒಪ್ಪಿಗೆ ಇಲ್ಲದೆ ಅವಳನ್ನು ಕಿರಿಕಿರಿಗೊಳಿಸುವ ಉದ್ದೇಶದಿಂದ ಎಳೆಯುತ್ತಾನೆ. ಭಾರತೀಯ ದಂಡ ಸಂಹಿತೆ 1860ರ ಪ್ರಕಾರ ಅವರು ಈ ಕೆಳಗಿನ ಯಾವ ಅಪರಾಧವನ್ನು ಮಾಡಿದ್ದಾರೆ? 4 ಆಯ್ಕೆಗಳಿದ್ದು ಆಯ್ಕೆ ಎ. ನೋವು, ಆಯ್ಕೆ ಬಿ. ಕ್ರಿಮಿನಲ್ ಫೋರ್ಸ್, ಆಯ್ಕೆ ಸಿ. ಆಕ್ರಮಣ, ಆಯ್ಕೆ ಡಿ. ಘೋರವಾದ ಗಾಯ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಆಯ್ಕೆ ಬಿ. ಕ್ರಿಮಿನಲ್ ಫೋರ್ಸ್ ಸೂಕ್ತವಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ದಂಡ ಸಂಹಿತೆ 1860ರ ಅಡಿಯಲ್ಲಿ ಯಾವುದೇ ಅಪ್ರಾಪ್ತ ವಯಸ್ಕನನ್ನು ಭಿಕ್ಷಾಟನೆಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಸಲುವಾಗಿ ಅಂಗವಿಕಲ ವ್ಯಕ್ತಿಗೆ ಯಾವ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ. 5 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ, ಆಯ್ಕೆ ಬಿ. 7 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ, ಆಯ್ಕೆ ಸಿ. 10 ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ, ಆಯ್ಕೆ ಡಿ. ಜೀವಾವಧಿ ಶಿಕ್ಷೆ ಮತ್ತು ದಂಡ ಎಂಬುದಾಗಿ 4 ಆಯ್ಕೆಗಳಿವೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಆಯ್ಕೆ ಡಿ. ಜೀವಾವಧಿ ಶಿಕ್ಷೆ ಮತ್ತು ದಂಡ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ವೈ ಹಣ ನೀಡದ ಹೊರತು ಎಕ್ಸ್ ಬಗ್ಗೆ ಮಾನಹಾನಿಯನ್ನು ಪ್ರಕಟಿಸುವುದಾಗಿ ಎಕ್ಸ್ ಬೆದರಿಕೆ ಹಾಕುತ್ತಾನೆ. ಭಾರತೀಯ ದಂಡ ಸಂಹಿತೆ 1860ರ ಪ್ರಕಾರ ಎಕ್ಸ್ ಮಾಡಿದ ಕೃತ್ಯಕ್ಕಾಗಿ ಈ ಕೆಳಗಿನ ಯಾವ ಶಿಕ್ಷೆಯನ್ನು ನೀಡಬಹುದು? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆಗಳೇನೆಂದರೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡರ ಜೊತೆಗೆ, ಆಯ್ಕೆ ಬಿ. 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡರ ಜೊತೆಗೆ, ಆಯ್ಕೆ ಸಿ. 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡರ ಜೊತೆಗೆ, ಆಯ್ಕೆ ಡಿ. 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡರ ಜೊತೆಗೆ ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಅಥವಾ ಸರಿಯಾದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ. 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡರ ಜೊತೆಗೆ ಎಂಬುದಾಗಿ ಆಯ್ಕೆ ಬಿಯನ್ನು ಉತ್ತರ ಅಥವಾ ಸೂಕ್ತವಾಗಿದೆ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಪ್ರಕಾರ ಈ ಕೆಳಗಿನ ಯಾವ ವಾಕ್ಯವನ್ನು ಸಹಾಯಕ ಸೆಷನ್ಸ್ ನ್ಯಾಯಾಧೀಶರು ಜಾರಿಗೊಳಿಸಲು ಅಧಿಕಾರ ಹೊಂದಿದ್ದಾರೆ? ಇದಕ್ಕೆ 4 ಆಯ್ಕೆಗಳೆಂದರೆ ಆಯ್ಕೆ ಎ. ಮರಣದಂಡನೆ, ಆಯ್ಕೆ ಬಿ. ಜೀವಾವಧಿ ಶಿಕ್ಷೆ, ಆಯ್ಕೆ ಸಿ. 10 ವರ್ಷಗಳನ್ನು ಮೀರದ ಅವಧಿಗೆ ಜೈಲು ಶಿಕ್ಷೆ, ಆಯ್ಕೆ ಡಿ. 10 ವರ್ಷಗಳಿಗೂ ಮೀರಿದ ಅವಧಿಗೆ ಜೈಲು ಶಿಕ್ಷೆ ಎಂಬುದಾಗಿ 4 ಆಯ್ಕೆಗಳಿದೆ. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ. 10 ವರ್ಷಗಳನ್ನು ಮೀರದ ಅವಧಿಗೆ ಜೈಲು ಶಿಕ್ಷೆ ಎಂಬುದಾಗಿ ಇದಕ್ಕೆ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಜಾಮೀನು ರಹಿತ ಮತ್ತು ಕಾಗ್ನಿಜಬಲ್ ಅಪರಾಧಕ್ಕಾಗಿ ಖಾಸಗಿ ವ್ಯಕ್ತಿಯಿಂದ ಬಂಧಿತನಾದ ವ್ಯಕ್ತಿಯನ್ನು ಪೊಲೀಸ್ ಅಧಿಕಾರಿಯು
ಮರು ಅರೆಸ್ಟ್ ಮಾಡುವುದಾದರೆ ಅಂತಹ ವ್ಯಕ್ತಿಯು ಅಪರಾಧ ಪ್ರಕ್ರಿಯಾ ಸಂಹಿತೆ 1973ರ ಕೆಳಗಿನ ನಿಬಂಧನೆಗಳ ಅಡಿಯಲ್ಲಿ ಬಂದರೆ ಅದಕ್ಕೆ ಸೂಕ್ತ ಅಥವಾ 4 ಆಯ್ಕೆಗಳೆಂದರೆ ಆಯ್ಕೆ ಎ ವಿಭಾಗ 41, ಆಯ್ಕೆ ಬಿ ವಿಭಾಗ 41A, ಆಯ್ಕೆ ಸಿ ವಿಭಾಗ 43, ಆಯ್ಕೆ ಡಿ ವಿಭಾಗ 43. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಡಿ ವಿಭಾಗ 43 ಸೂಕ್ತವಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ ಏನೆಂದರೆ 1973ರ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 125ರ ಅಡಿಯಲ್ಲಿ ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಹೆಂಡತಿ ಜೀವನಾಂಶಕ್ಕೆ ಅರ್ಹಳಲ್ಲ ಎಂಬುದಾಗಿ ತಿಳಿಸುತ್ತದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳೆಂದರೆ ಆಯ್ಕೆ ಎ ಹೆಂಡತಿ ವ್ಯಭಿಚಾರದಲ್ಲಿ ವಾಸಿಸಿದ್ದಾಳೆ ಎಂದು ಪತಿ ಊಹಿಸುತ್ತಾನೆ. ಆಯ್ಕೆ ಬಿ ಪತ್ನಿ ಸ್ವಯಂ ಪ್ರೇರಣೆಯಿಂದ ಪತಿಯೊಂದಿಗೆ ಇರಲು ನಿರಾಕರಿಸುತ್ತಾಳೆ. ಆಯ್ಕೆ ಸಿ ಪತಿಗೆ ಪ್ರೇಯಸಿ ಇರುವುದರಿಂದ ಪತ್ನಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾಳೆ. ಆಯ್ಕೆ ಡಿ ಹೆಂಡತಿಯನ್ನು ಬಲಪೂರ್ವಕವಾಗಿ ಮನೆಯಿಂದ ಹೊರಹಾಕಲಾಗಿದೆ ಎಂಬುದು 4 ಆಯ್ಕೆಗಳಾಗಿವೆ. ಆದರೆ ಪರೀಕ್ಷೆ ನಡೆದ ನಂತರ ಪರೀಕ್ಷಾ ಮಂಡಳಿಯು ಈ ಒಂದು ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆ ಆಗದ ಕಾರಣ ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಥವಾ ರದ್ದುಪಡಿಸಲಾಗಿದೆ ಎಂಬುದಾಗಿದೆ. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ ಏನೆಂದರೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಸೆಕ್ಷನ್ 164A ಅಡಿಯಲ್ಲಿ ಈ ಕೆಳಗಿನ ಯಾವ ಕಾರ್ಯವಿಧಾನವನ್ನು ವ್ಯವಹರಿಸುತ್ತದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳು ಅತ್ಯಾಚಾರಕ್ಕೊಳಗಾದವರ ವೈದ್ಯಕೀಯ ಪರೀಕ್ಷೆ. ಆಯ್ಕೆ ಬಿ ಪೊಲೀಸ್ ಅಧಿಕಾರಿಯಿಂದ ಸಾಕ್ಷಿಯ ಹಾಜರಾತಿ. ಆಯ್ಕೆ ಸಿ ತಪ್ಪೊಪ್ಪಿಗೆಯ ಹೇಳಿಕೆಯ ರೆಕಾರ್ಡಿಂಗ್. ಆಯ್ಕೆ ಡಿ ಪೊಲೀಸ್ ಅಧಿಕಾರಿಯಿಂದ ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸುವುದು. ಇದಕ್ಕೆ ಸೂಕ್ತವಾದ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ಅತ್ಯಾಚಾರಕ್ಕೊಳಗಾದವರ ವೈದ್ಯಕೀಯ ಪರೀಕ್ಷೆ ಇದಕ್ಕೆ ಸೂಕ್ತವಾದ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ ಏನೆಂದರೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಪ್ರಕಾರ ತನಿಖೆಯ ಪ್ರಕ್ರಿಯೆಗಳ ಡೈರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಯ್ಕೆ 4 ಆಯ್ಕೆಗಳಿದ್ದು ಆಯ್ಕೆ ಎ ತನಿಖೆಯ ಸಮಯದಲ್ಲಿ ದಾಖಲಾದ ಸಾಕ್ಷಿಗಳ ಹೇಳಿಕೆಗಳನ್ನು ಡೈರಿಯಲ್ಲಿ ಸೇರಿಸಬೇಕು. ಆಯ್ಕೆ ಬಿ ಡೈರಿಯನ್ನು ಸರಿಯಾಗಿ ಪುಟೀಕರಿಸಬೇಕು. ಆಯ್ಕೆ ಸಿ ಡೈರಿಯನ್ನು ಸಾಕ್ಷಿಯಾಗಿ ಬಳಸಬಹುದು. ಆಯ್ಕೆ ಡಿ ಪೊಲೀಸ್ ಅಧಿಕಾರಿಗಳು ಮೆಮೊರಿಯನ್ನು ರಿಫ್ರೆಶ್ ಮಾಡಲು ಬಳಸಬಹುದು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಡೈರಿಯನ್ನು ಸಾಕ್ಷಿಯಾಗಿ ಬಳಸಬಹುದು ಎಂಬುದು ಸೂಕ್ತವಾದ ಆಯ್ಕೆ ಅಥವಾ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 48ನೇ ಈ ಒಂದು ಪ್ರಶ್ನೆ ಏನೆಂದರೆ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಪ್ರಕಾರ ಯಾವೆಲ್ಲ ಪ್ರಕರಣಗಳಲ್ಲಿ ಅಪರಾಧವನ್ನು ಮಾಡಿದ ರೀತಿಯನ್ನು ಆರೋಪದಲ್ಲಿ ಉಲ್ಲೇಖಿಸುವ ಅಗತ್ಯವಿಲ್ಲ? ಇದಕ್ಕೆ 4 ಆಯ್ಕೆಗಳಿದ್ದು ಮೊದಲನೇ ಆಯ್ಕೆ ಎಯು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ನಿರ್ದಿಷ್ಟ ವಸ್ತುವನ್ನು ಕದ್ದಿದ್ದಾನೆ ಎಂದು ಆರೋಪಿಸಲಾಗಿದೆ. ಆಯ್ಕೆ ಬಿ ಎಯು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ಬಿಯನ್ನು ವಂಚಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಆಯ್ಕೆ ಸಿ ಎಯು ಕಾನೂನಿನ ನಿದರ್ಶನವನ್ನು ಉಲ್ಲಂಘಿಸಿ ಬಿಗೆ ಶಿಕ್ಷೆ ತಪ್ಪಿಸುವ ಉದ್ದೇಶದಿಂದ ಆರೋಪಿಸಲಾಗಿದೆ. ಆಯ್ಕೆ ಡಿ ಎಯು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ಸಾಕ್ಷ್ಯವನ್ನು ನೀಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಅಥವಾ ಸರಿಯಾದ ಉತ್ತರವನ್ನು ನೋಡುವುದಾದರೆ 4 ಆಯ್ಕೆಗಳಲ್ಲಿ ಇದಕ್ಕೆ ಮೊದಲನೇ ಆಯ್ಕೆ ಎ ಎಂಬುದು ಎಯು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ನಿರ್ದಿಷ್ಟ ವಸ್ತುವನ್ನು ಕದ್ದಿದ್ದಾನೆ ಎಂದು ಆರೋಪಿಸಲಾಗಿದೆ ಎಂಬುದು ಸೂಕ್ತವಾದ ಉತ್ತರ ಅಥವಾ ಆಯ್ಕೆಯಾಗಿರುತ್ತದೆ. ಈ ಒಂದು ಪ್ರಶ್ನೆ ಪತ್ರಿಕೆಯ 49ನೇ ಪ್ರಶ್ನೆ ಏನೆಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973ರ ಪ್ರಕಾರ ಈ ಕೆಳಗಿನ ಯಾವ ಅಪರಾಧಗಳನ್ನು ಸಂಕ್ಷಿಪ್ತವಾಗಿ ಪ್ರಯತ್ನಿಸಬಹುದು ಎಂಬುದಾಗಿದೆ. ಇದಕ್ಕೆ 4 ಆಯ್ಕೆಗಳಿದ್ದು ಆಯ್ಕೆ ಎ IPCಯ ಸೆಕ್ಷನ್ 454ರ ಅಡಿಯಲ್ಲಿ ಅಪರಾಧ. ಆಯ್ಕೆ ಬಿ IPCಯ
504ನೇ ಪ್ರಕರಣದಲ್ಲಿ ಅಡಿಯಲ್ಲಿ ಅಪರಾಧ. ಆಯ್ಕೆ ಸಿ 2 ವರ್ಷಗಳನ್ನು ಮೀರದ ಅವಧಿಗೆ ಜೈಲು ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧ. ಆಯ್ಕೆ ಡಿ ಜೀವಾವಧಿ ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧ ಎಂಬ ಪ್ರಶ್ನೆಗೆ 4 ಆಯ್ಕೆಗಳಾಗಿವೆ. ಈ ಒಂದು ಪ್ರಶ್ನೆಯು ಪರೀಕ್ಷೆ ನಡೆದ ನಂತರ ಪರೀಕ್ಷಾ ಮಂಡಳಿಯು ಹಿಂತೆಗೆದುಕೊಳ್ಳಲಾಗಿದೆ, ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆ ಆಗದ ಕಾರಣ ಹಿಂತೆಗೆದುಕೊಳ್ಳಲಾಗಿದೆ ಎಂಬುದಾಗಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಯಾವ ವಿಭಾಗವು ಹೈಕೋರ್ಟ್ಗೆ ಉಲ್ಲೇಖವನ್ನು ಒದಗಿಸುತ್ತದೆ? ಇದಕ್ಕೆ ಸೂಕ್ತ 4 ಆಯ್ಕೆಗಳು. ವಿಭಾಗ 275, ಆಯ್ಕೆ ಬಿ ವಿಭಾಗ 325, ಆಯ್ಕೆ ಸಿ ವಿಭಾಗ 383, ಆಯ್ಕೆ ಡಿ ವಿಭಾಗ 395. ಇದಕ್ಕೆ ಸೂಕ್ತವಾದ ಉತ್ತರವನ್ನು ನಾವು ನೋಡುವುದಾದರೆ ಆಯ್ಕೆ ಡಿ ಎಂಬುದು, ಅಂದರೆ ಆಯ್ಕೆ ಡಿ ವಿಭಾಗ 395 ಸೂಕ್ತ ಆಯ್ಕೆ ಅಥವಾ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, 1973ರ ಅಪರಾಧ ಪ್ರಕ್ರಿಯಾ ಸಂಹಿತೆ ಸೆಕ್ಷನ್ 438ರ ಅಡಿಯಲ್ಲಿ ಈ ಕೆಳಗಿನ ಯಾವ ಅಪರಾಧದ ಆರೋಪಿಗೆ ಜಾಮೀನು ನೀಡಲಾಗುವುದಿಲ್ಲ? 1. IPC ಸೆಕ್ಷನ್ 376 AB ಅಡಿಯಲ್ಲಿ ಆರೋಪಿ. 2. IPC ಸೆಕ್ಷನ್ 376 DA ಅಡಿಯಲ್ಲಿ ಆರೋಪಿ. 3. IPC ಸೆಕ್ಷನ್ 376 DB ಅಡಿಯಲ್ಲಿ ಆರೋಪಿ. ಇದಕ್ಕೆ 4 ಆಯ್ಕೆಗಳಿದ್ದು, ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಎ 1 ಮತ್ತು 2, ಆಯ್ಕೆ ಬಿ 2 ಮತ್ತು 3, ಆಯ್ಕೆ ಸಿ 3 ಮತ್ತು 1, ಆಯ್ಕೆ ಡಿ 1, 2 ಮತ್ತು 3 ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಇದಕ್ಕೆ ಸೂಕ್ತ ಉತ್ತರವನ್ನು ನೋಡುವುದಾದರೆ ಈ ಒಂದು ಪ್ರಶ್ನೆಗೆ ಸೂಕ್ತ ಅಥವಾ ಸರಿಯಾದ ಉತ್ತರ ಆಯ್ಕೆ ಡಿ 1, 2 ಮತ್ತು 3 ಎಲ್ಲವನ್ನು ಒಳಗೊಂಡಿದೆ ಎಂಬುದಾಗಿ ತಿಳಿಸುತ್ತದೆ. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಯಾವುದೇ ಮ್ಯಾಜಿಸ್ಟ್ರೇಟ್ ಅಧಿಕಾರವನ್ನು ಪಡೆಯದೆ ಮಾಡಿದರೆ ಈ ಕೆಳಗಿನ ಯಾವ ಕಾಯ್ದೆಯು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1973ರ ಪ್ರಕಾರ ಪ್ರಕ್ರಿಯೆಗಳನ್ನು ಉಲ್ಲಂಘಿಸುತ್ತದೆ? ಇದಕ್ಕೆ ಸೂಕ್ತ 4 ಆಯ್ಕೆಗಳೆಂದರೆ ಆಯ್ಕೆ ಎ CRPCಯ ಸೆಕ್ಷನ್ 306ರ ಅಡಿಯಲ್ಲಿ ಕ್ಷಮೆಯನ್ನು ನೀಡಿ. ಆಯ್ಕೆ ಬಿ ಒಂದು ಪ್ರಕರಣವನ್ನು ಪುನಃ ಕರೆದು ಮತ್ತು CRPCಯ ಸೆಕ್ಷನ್ 410ರ ಅಡಿಯಲ್ಲಿ ಅದನ್ನು ಪ್ರಯತ್ನಿಸಿ. ಆಯ್ಕೆ ಸಿ CRPCಯ ವಿಭಾಗ 83ರ ಅಡಿಯಲ್ಲಿ ಆಸ್ತಿಯನ್ನು ಲಗತ್ತಿಸುತ್ತದೆ. ಆಯ್ಕೆ ಡಿ CRPCಯ ಸೆಕ್ಷನ್ 176ರ ಅಡಿಯಲ್ಲಿ ವಿಚಾರಣೆಯನ್ನು ಹಿಡಿದುಕೊಳ್ಳಿ. ಈ ಒಂದು 4 ಆಯ್ಕೆಗಳಲ್ಲಿ ಇದಕ್ಕೆ ಸೂಕ್ತ ಉತ್ತರವನ್ನು ಈ ಒಂದು ಪರೀಕ್ಷಾ ಮಂಡಳಿಯು ನೀಡಲಾಗಿರುವುದಿಲ್ಲ, ಏಕೆಂದರೆ ಈ ಒಂದು ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ, ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆಯಾಗದ ಕಾರಣ ಹಿಂತೆಗೆದುಕೊಳ್ಳಲಾಗಿದೆ ಎಂಬುದಾಗಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908ರ ಬೆಳಕಿನಲ್ಲಿ ಸಿವಿಲ್ ನ್ಯಾಯಾಲಯದ ನ್ಯಾಯವ್ಯಾಪ್ತಿಯನ್ನು ನಿರ್ಧರಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಾಗಿದೆ? ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, 1ನೇ ಆಯ್ಕೆ ಅಥವಾ ಎ ದೋಷಾರೋಷದಲ್ಲಿನ ಅಸಹಜತೆಗಳು ಅಥವಾ ಅಸಮರ್ಥತೆಗಳು. ಆಯ್ಕೆ ಬಿ ಲಿಖಿತ ಹೇಳಿಕೆಯಲ್ಲಿ ಮಾಡಲಾದ ಸಮರ್ಥನೆ. ಆಯ್ಕೆ ಸಿ ಎ ಮತ್ತು ಬಿ 2, ಆಯ್ಕೆ ಡಿ ಎ ಮತ್ತು ಬಿ ಅಲ್ಲ ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರ ಅಥವಾ ಸರಿಯಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಎ ದೋಷಾರೋಷದಲ್ಲಿನ ಅಸಹಜತೆಗಳು ಅಥವಾ ಅಸಮರ್ಥತೆಗಳು ಎಂಬುದಾಗಿ ಸೂಕ್ತ ಆಯ್ಕೆ ಅಥವಾ ಸೂಕ್ತ ಉತ್ತರವನ್ನು ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸಿವಿಲ್ ಪ್ರೊಸೀಜರ್ ಸಂಹಿತೆ 1908ರ ವಿಭಾಗ 9ಕ್ಕೆ ಕೆಳಗಿನವುಗಳಲ್ಲಿ ಯಾವುದನ್ನು ನಾಗರಿಕ ಸ್ವಭಾವದ ಮೊಕದ್ದಮೆ ಎಂದು ಪರಿಗಣಿಸಲಾಗುವುದಿಲ್ಲ? 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ ಎ ಸ್ವಯಂ ಪ್ರೇರಿತ ಪಾವತಿಗಳು ಅಥವಾ ಕೊಡುಗೆಗಳ ಮರುಪಡೆಯುವಿಕೆಗೆ ಮೊಕದ್ದಮೆ. ಆಯ್ಕೆ ಬಿ ಫ್ರಾಂಚೈಸ್ ಹಕ್ಕುಗಳಿಗಾಗಿ ಮೊಕದ್ದಮೆ. ಆಯ್ಕೆ ಸಿ ನಿರ್ದಿಷ್ಟ ಪರಿಹಾರಗಳಿಗೆ ಮೊಕದ್ದಮೆ. ಆಯ್ಕೆ ಡಿ ಪೂಜಾ ಹಕ್ಕುಗಳಿಗೆ ಸಂಬಂಧಿಸಿದ ದಾವೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆ ಅಥವಾ ಉತ್ತರ ಏನೆಂದರೆ ಆಯ್ಕೆ ಡಿ ಪೂಜಾ ಹಕ್ಕುಗಳಿಗೆ ಸಂಬಂಧಿಸಿದ ದಾವೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಈ ಕೆಳಗಿನ ಯಾವ ನಿಬಂಧನೆಯು ಪ್ರತಿನಿಧಿ ದಾವೆಯಲ್ಲಿ ರೆಸ್ ಜುಡಿಕಾಟಾದ
ಸಿದ್ಧಾಂತವನ್ನು ಅನ್ವಯಿಸುತ್ತದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ ಎ ವಿಭಾಗ 11 ವಿವರಣೆ 5, ಆಯ್ಕೆ ಬಿ ವಿಭಾಗ 11 ವಿವರಣೆ 6, ಆಯ್ಕೆ ಸಿ ವಿಭಾಗ 11 ವಿವರಣೆ 7, ಆಯ್ಕೆ ಡಿ ವಿಭಾಗ 11 ವಿವರಣೆ 8. ಹೀಗೆ 4 ಆಯ್ಕೆಗಳನ್ನು ನೀಡಿದ್ದು, ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಸೂಕ್ತ ಆಯ್ಕೆ ಬಿ ವಿಭಾಗ 11 ವಿವರಣೆ 6 ಎಂಬುದು ಈ ಪ್ರಶ್ನೆಯ ಸೂಕ್ತ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ನ್ಯಾಯಾಲಯವು ಪ್ರತಿವಾದಿಗೆ ವೈಯಕ್ತಿಕವಾಗಿ ಹಾಜರಾಗಲು ಸಮನ್ಸ್ ನೀಡುವುದಿಲ್ಲ? ಇದಕ್ಕೆ 4 ಆಯ್ಕೆಗಳೇನೆಂದರೆ, ಆಯ್ಕೆ ಎ ಪ್ರತಿವಾದಿಗಳು ನ್ಯಾಯಾಲಯದ ವ್ಯಾಪ್ತಿಯ ಸ್ಥಳೀಯ ಮಿತಿಯೊಳಗೆ ವಾಸಿಸುತ್ತಿದ್ದರೆ, ಆಯ್ಕೆ ಬಿ ಪ್ರತಿವಾದಿಯು ನ್ಯಾಯಾಲಯದಿಂದ 40 ಮೈಲುಗಳ ಒಳಗೆ ವಾಸಿಸುತ್ತಿದ್ದರೆ, ಆಯ್ಕೆ ಸಿ ಪ್ರತಿವಾದಿಯು ಸಾರ್ವಜನಿಕ ಸಾರಿಗೆ ಲಭ್ಯವಿರುವ ಪ್ರದೇಶದಲ್ಲಿ ನ್ಯಾಯಾಲಯದಿಂದ 250 ಮೈಲಿಗಳಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೆ, ಆಯ್ಕೆ ಡಿ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಸೆಕ್ಷನ್ 132 ಅನ್ವಯಿಸದ ಮಹಿಳೆ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಅಥವಾ ಸರಿಯಾದ ಉತ್ತರವನ್ನು ನೋಡುವುದಾದರೆ ಈ 4 ಆಯ್ಕೆಗಳಲ್ಲಿ ಆಯ್ಕೆ ಸಿ ಪ್ರತಿವಾದಿಯು ಸಾರ್ವಜನಿಕ ಸಾರಿಗೆ ಲಭ್ಯವಿರುವ ಪ್ರದೇಶದಲ್ಲಿ ನ್ಯಾಯಾಲಯದಿಂದ 250 ಮೈಲಿಗಳಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೆ ಎಂಬುದು ಆಯ್ಕೆ ಸಿ ಸರಿಯಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಪ್ರಕಾರ ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಫಿರ್ಯಾದಿಯು ಹೊಸ ಮೊಕದ್ದಮೆಯನ್ನು ತರುವುದರಿಂದ ತಡೆಯಲಾಗಿದೆ ಎಂಬುದಾಗಿದೆ. ಇದಕ್ಕೆ ಸೂಕ್ತ 4 ಆಯ್ಕೆಗಳು ಅಥವಾ ಆಯ್ಕೆಗಳೆಂದರೆ, ಎ ಫಿರ್ಯಾದಿಯು ವೆಚ್ಚವನ್ನು ಪಾವತಿಸಲು ವಿಫಲವಾದ ಪರಿಣಾಮವಾಗಿ ಸಮನ್ಸ್ಗಳನ್ನು ಸಲ್ಲಿಸದಿದ್ದಲ್ಲಿ ಮೊಕದ್ದಮೆಯನ್ನು ವಜಾಗೊಳಿಸುವುದು, ಆಯ್ಕೆ ಬಿ ಯಾವುದೇ ಪಕ್ಷವು ಕಾಣಿಸಿಕೊಳ್ಳದ ಕಾರಣ ಮೊಕದ್ದಮೆಯನ್ನು ವಜಾಗೊಳಿಸುವುದು, ಆಯ್ಕೆ ಸಿ ಫಿರ್ಯಾದಿ ಹಾಜರಾಗದ ಕಾರಣ ಮೊಕದ್ದಮೆಯನ್ನು ವಜಾಗೊಳಿಸುವುದು, ಆಯ್ಕೆ ಡಿ ದಾವೆಯನ್ನು ವಜಾಗೊಳಿಸುವುದು, ಏಕೆಂದರೆ ಫಿರ್ಯಾದಿಯು ನೀಡಿದ ಸಮಯದ ಮಿತಿಯೊಳಗೆ ಹೊಸ ಸಮನ್ಸ್ಗೆ ಅರ್ಜಿ ಸಲ್ಲಿಸದ ಕಾರಣ ಅದು ಪೂರೈಸದೆ ಹಿಂತಿರುಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಅಥವಾ ಸರಿಯಾದ ಉತ್ತರವನ್ನು ನಾವು ನೋಡುವುದಾದರೆ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಫಿರ್ಯಾದಿ ಹಾಜರಾಗದ ಕಾರಣ ಮೊಕದ್ದಮೆಯನ್ನು ವಜಾಗೊಳಿಸುವುದು. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಪ್ರಕಾರ ಮೊಕದ್ದಮೆಯ ವಿಚಾರಣೆಯ ಸಮಯದಲ್ಲಿ ಪಕ್ಷಕ್ಕೆ ಎಷ್ಟು ಬಾರಿ ಗರಿಷ್ಠ ಮುಂದೂಡುವಿಕೆಯನ್ನು ನೀಡಬಹುದು ಎಂಬುದಾಗಿದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು, ಆಯ್ಕೆಗಳೆಂದರೆ ಆಯ್ಕೆ ಎ 2 ಬಾರಿ, ಆಯ್ಕೆ ಬಿ 3 ಬಾರಿ, ಆಯ್ಕೆ ಸಿ 4 ಬಾರಿ, ಆಯ್ಕೆ ಡಿ ಯಾವುದೇ ಮಿತಿಯನ್ನು ನಿಗದಿಪಡಿಸಲಾಗಿಲ್ಲ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ 3 ಬಾರಿ ಎಂಬುದು ಸೂಕ್ತವಾದ ಆಯ್ಕೆ ಅಥವಾ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ತಿದ್ದುಪಡಿಯು 1908ರ ಸಿವಿಲ್ ಪ್ರೊಸೀಜರ್ ಸಂಹಿತೆಯಲ್ಲಿ ಸಮನ್ಸ್ ಇಲ್ಲದೆ ಸಾಕ್ಷಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿದೆ? 4 ಆಯ್ಕೆಗಳಿದ್ದು, ಆಯ್ಕೆಯನ್ನು ನೋಡುವುದಾದರೆ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಕಾಯ್ದೆ 1976, ಆಯ್ಕೆ ಬಿ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಕಾಯ್ದೆ 1999, ಆಯ್ಕೆ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಕಾಯ್ದೆ 2002, ಆಯ್ಕೆ ಡಿ ಅಂತಹ ನಿಬಂಧನೆಯು ಅಸ್ತಿತ್ವದಲ್ಲಿಲ್ಲ ಎಂಬುದಾಗಿ 4 ಆಯ್ಕೆಗಳನ್ನು ಈ ಪ್ರಶ್ನೆಗೆ ನೋಡಬಹುದಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಲ್ಲಿ ಪ್ರಮುಖ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದರೆ ಆಯ್ಕೆ ಎ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಕಾಯ್ದೆ 1976 ಸೂಕ್ತವಾದ ಆಯ್ಕೆ ಅಥವಾ ಉತ್ತರವಾಗಿರುತ್ತದೆ ಎಂಬುದಾಗಿ ತಿಳಿಯಬಹುದು. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನವುಗಳಲ್ಲಿ ಯಾವುದು 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಅಡಿಯಲ್ಲಿ ಒದಗಿಸಲಾದ ವೆಚ್ಚಗಳ ಪದದಲ್ಲಿ ಸೇರಿಲ್ಲ ಎಂಬುದಾಗಿದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು, ಆಯ್ಕೆಗಳೆಂದರೆ ಆಯ್ಕೆ ಎ ಸಾಕ್ಷಿಗಳಿಗೆ ಬಂದ ವೆಚ್ಚಗಳು, ಆಯ್ಕೆ ಬಿ ಕಾನೂನು ಶುಲ್ಕಗಳು ಮತ್ತು ಉಂಟಾದ ವೆಚ್ಚಗಳು, ಆಯ್ಕೆ ಸಿ ಆಹಾರ ಮತ್ತು ವಸತಿ ವೆಚ್ಚಗಳು, ಆಯ್ಕೆ ಡಿ ಕಾರ್ಯವಿಧಾನಗಳ ಸಂಬಂಧದಲ್ಲಿ ಬಂದ ಇತರೆ ಯಾವುದೇ ವೆಚ್ಚಗಳು.
ಈ ಒಂದು 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಆಯ್ಕೆಯನ್ನು ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಸಿ, ಆಹಾರ ಮತ್ತು ವಸತಿ ವೆಚ್ಚಗಳು ಇದನ್ನು ಈ ಒಂದು ಪ್ರಶ್ನೆಯ ಆಯ್ಕೆಯಾಗಿ ಪರಿಗಣಿಸಿ ಅಥವಾ ಉತ್ತರವಾಗಿ ಪರಿಗಣಿಸಬಹುದು. ಮುಂದಿನ ಪ್ರಶ್ನೆ 61ನೇ ಪ್ರಶ್ನೆ ಏನೆಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ 1908ರ ಅಡಿಯಲ್ಲಿ ಪ್ರತಿವಾದಿಯು ಸಾರಾಂಶ ಕಾರ್ಯವಿಧಾನವನ್ನು ಅನ್ವಯಿಸಬೇಕಾದ ದಾವೆಯ ಸಂದರ್ಭದಲ್ಲಿ ಅವನ ಮೇಲೆ ನೋಟಿಸ್ ಸೇವೆಗಾಗಿ ವಿಳಾಸವನ್ನು ಸಲ್ಲಿಸಲು ಹಾಜರಾಗಲು ಯಾವ ಅವಧಿಯನ್ನು ನಿಗದಿಪಡಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸೂಕ್ತವಾದ 4 ಆಯ್ಕೆಗಳೆಂದರೆ ಆಯ್ಕೆ ಎ, ಸಮನ್ಸ್ ಸ್ವೀಕರಿಸಿದ ದಿನಾಂಕದಿಂದ 7 ದಿನಗಳು. ಆಯ್ಕೆ ಬಿ, ಸಮನ್ಸ್ ಸ್ವೀಕರಿಸಿದ ದಿನಾಂಕದಿಂದ 10 ದಿನಗಳು. ಆಯ್ಕೆ ಸಿ, ಸಮನ್ಸ್ ಸಲ್ಲಿಸಿದ ದಿನಾಂಕದಿಂದ 15 ದಿನಗಳು. ಆಯ್ಕೆ ಡಿ, ಸಮನ್ಸ್ ಸಲ್ಲಿಸಿದ ದಿನಾಂಕದಿಂದ 30 ದಿನಗಳು ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡುವುದಾದರೆ ಆಯ್ಕೆ ಬಿ, ಸಮನ್ಸ್ ಸ್ವೀಕರಿಸಿದ ದಿನಾಂಕದಿಂದ 10 ದಿನಗಳು ಎಂಬುದು ಸೂಕ್ತವಾದ ಆಯ್ಕೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ ಏನೆಂದರೆ ಸಿವಿಲ್ ಪ್ರೊಸೀಜರ್ ಸಂಹಿತೆ 1908ರ ಕೆಳಗಿನ ಯಾವ ನಿಬಂಧನೆಗಳ ಅಡಿಯಲ್ಲಿ ಮೇಲ್ಮನವಿ ನ್ಯಾಯಾಲಯವು ವಿಚಾರಣೆಗಾಗಿ ಕೆಳ ನ್ಯಾಯಾಲಯಕ್ಕೆ ಸಮಸ್ಯೆಯನ್ನು ಕಳುಹಿಸಬಹುದು? ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆ ಎ, ಆದೇಶ 41 ನಿಯಮ 23. ಆಯ್ಕೆ ಬಿ, ಆದೇಶ 41 ನಿಯಮ 23A. ಆಯ್ಕೆ ಸಿ, ಆದೇಶ 41 ನಿಯಮ 24. ಆಯ್ಕೆ ಡಿ, ಆದೇಶ 41 ನಿಯಮ 25 ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಆದರೆ ಪರೀಕ್ಷೆಯ ನಂತರ ಈ ಒಂದು ಪ್ರಶ್ನೆಯನ್ನು ರದ್ದುಗೊಳಿಸಲಾಗಿದೆ ಅಥವಾ ಹಿಂತೆಗೆದುಕೊಳ್ಳಲಾಗಿದೆ. ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆ ಆಗದ ಕಾರಣ ಹಿಂತೆಗೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ ಏನೆಂದರೆ ಎಯು ಬಿಯನ್ನು ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಭಾರತೀಯ ಸಾಕ್ಷ್ಯ ಕಾಯಿದೆ 1872ರ ಪ್ರಕಾರ ಒಂದೇ ವ್ಯವಹಾರದ ಭಾಗವಾಗಿ ರೂಪಿಸುವ ಪ್ರಸ್ತುತ ಸಂಗತಿಯಾಗಿ ಪರಿಗಣಿಸಲಾಗುವುದಿಲ್ಲದ್ದು ಯಾವುದು? ಇದಕ್ಕೆ 4 ಆಯ್ಕೆಗಳಿದ್ದು ಆಯ್ಕೆ ಎ, ಹೊಡೆಯುವ ಸಮಯದಲ್ಲಿ ಎ ಅಥವಾ ಬಿ ಏನು ಹೇಳಿದರು. ಆಯ್ಕೆ ಬಿ, ಹೊಡೆಯುವ ಸಮಯದಲ್ಲಿ ಎ ಅಥವಾ ಬಿ ಏನು ಮಾಡಿದರು. ಆಯ್ಕೆ ಸಿ, ಹೊಡೆಯುವ ಸಮಯದಲ್ಲಿ ಹೊರಗಿನವರು ಏನು ಹೇಳಿದರು. ಆಯ್ಕೆ ಡಿ, ಹೊಡೆಯುವ ದಿನದ 1 ದಿನ ಮೊದಲು ಎ ಮತ್ತು ಬಿ ಏನು ಹೇಳಿದರು. ಈ ಒಂದು ಪ್ರಶ್ನೆಗೆ ಸೂಕ್ತವಾದ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರ ಅಥವಾ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡುವುದಾದರೆ ಆಯ್ಕೆ ಡಿ, ಹೊಡೆಯುವ ದಿನದ 1 ದಿನ ಮೊದಲು ಎ ಅಥವಾ ಬಿ ಏನು ಹೇಳಿದರು ಎಂಬುದನ್ನು ಪರಿಗಣಿಸಲಾಗುವುದಿಲ್ಲದ್ದು ಎಂಬುದಾಗಿ ಈ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 64ನೇ ಪ್ರಶ್ನೆ ಏನೆಂದರೆ ಭಾರತೀಯ ಸಾಕ್ಷ್ಯ ಕಾಯಿದೆ 1872ರ ಕೆಳಗಿನ ಯಾವ ನಿಬಂಧನೆಗಳು ಪೊಲೀಸ್ ಅಧಿಕಾರಿಗೆ ತಪ್ಪೊಪ್ಪಿಗೆಯನ್ನು ಅವನಿಗೆ ವಿರುದ್ಧ ಸಾಬೀತುಪಡಿಸಬಾರದು ಎಂದು ಹೇಳುತ್ತದೆ? ತಪ್ಪೊಪ್ಪಿಗೆಯನ್ನು ಅವನಿಗೆ ವಿರುದ್ಧ ಸಾಬೀತುಪಡಿಸಬಾರದು ಎಂದು ಹೇಳುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳೇನೆಂದರೆ ಆಯ್ಕೆ ಎ ವಿಭಾಗ 24, ಆಯ್ಕೆ ಬಿ ವಿಭಾಗ 25, ಆಯ್ಕೆ ಸಿ ವಿಭಾಗ 26, ಆಯ್ಕೆ ಡಿ ವಿಭಾಗ 27. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ ವಿಭಾಗ 25 ಎಂಬುದಾಗಿ ನಾವು ಈ ಒಂದು ಪ್ರಶ್ನೆಯಲ್ಲಿ ಆಯ್ಕೆ ಬಿ ವಿಭಾಗ 25 ನಾವು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 65ನೇ ಪ್ರಶ್ನೆ ಏನೆಂದರೆ ಭಾರತೀಯ ಸಾಕ್ಷ್ಯ ಕಾಯಿದೆ 1872ರ ಪ್ರಕಾರ ಈ ಕೆಳಗಿನ ಯಾವ ನಿಬಂಧನೆಯ ಅಡಿಯಲ್ಲಿ ಸಾಯುವ ಘೋಷಣೆಯನ್ನು ಸಾಕ್ಷಿಯಾಗಿ ಒಪ್ಪಿಕೊಳ್ಳಬಹುದು ಎಂಬುದಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆ ಎ ವಿಭಾಗ 25, ಆಯ್ಕೆ ಬಿ ವಿಭಾಗ 29, ಆಯ್ಕೆ ಸಿ ವಿಭಾಗ 32, ಆಯ್ಕೆ ಡಿ ವಿಭಾಗ 37. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತವಾದ ಉತ್ತರ ಅಥವಾ ಸರಿಯಾದ ಆಯ್ಕೆಯನ್ನು ನಾವು ನೋಡುವುದಾದರೆ ಆಯ್ಕೆ ಸಿ ವಿಭಾಗ 32 ಸರಿಯಾದ ಆಯ್ಕೆ ಅಥವಾ ಉತ್ತರವಾಗಿರುತ್ತದೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 66ನೇ ಭಾರತೀಯ ಸಾಕ್ಷ್ಯ ಕಾಯಿದೆ ಅಥವಾ ಸಾಕ್ಷ್ಯ ಕಾಯಿದೆ 1872ರ ಪ್ರಕಾರ ದಾಖಲೆಗಳ ವಿಷಯ ಪುರಾವೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಈ ಒಂದು ಪ್ರಶ್ನೆಗೆ ಸೂಕ್ತ 4 ಆಯ್ಕೆಗಳು ಅಥವಾ ಆಯ್ಕೆಗಳೇನೆಂದರೆ ಆಯ್ಕೆ ಎ ದಾಖಲೆಗಳ ವಿಷಯಗಳನ್ನು ಪ್ರಾಥಮಿಕ ಸಾಕ್ಷ್ಯದಿಂದ ಸಾಬೀತುಪಡಿಸಬೇಕು.
ಬಿ. ಡಾಕ್ಯುಮೆಂಟ್ಗಳ ವಿಷಯಗಳನ್ನು ದ್ವಿತೀಯ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು. ಆಯ್ಕೆ ಸಿ. ದಾಖಲೆಗಳ ವಿಷಯಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಸಾಕ್ಷ್ಯಗಳ ಮೂಲಕ ಸಾಬೀತುಪಡಿಸಬೇಕು. ಆಯ್ಕೆ ಡಿ. ದಾಖಲೆಗಳ ವಿಷಯಗಳನ್ನು ಪ್ರಾಥಮಿಕ ಅಥವಾ ದ್ವಿತೀಯ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಗಳನ್ನು ನಾವು ನೋಡುವುದಾದರೆ ಅಥವಾ ಉತ್ತರದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಡಿ. ದಾಖಲೆಗಳ ವಿಷಯಗಳನ್ನು ಪ್ರಾಥಮಿಕ ಅಥವಾ ದ್ವಿತೀಯ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು ಎಂಬುದು ನಾವು ಈ ಒಂದು ಉತ್ತರದ ಆಯ್ಕೆಯಾಗಿ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ಸಾಕ್ಷ್ಯ ಕಾಯಿದೆ 1872 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳೇನೆಂದರೆ, ಮುಖ್ಯ ಪರೀಕ್ಷೆಯಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳಬಹುದು. ಆಯ್ಕೆ ಬಿ. ಅಡ್ಡ ಪರೀಕ್ಷೆಯಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳಬಹುದು. ಆಯ್ಕೆ ಸಿ. ಮರು ಪರೀಕ್ಷೆಯಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳಬಹುದು. ಆಯ್ಕೆ ಡಿ. ಅಡ್ಡ ಪರೀಕ್ಷೆಯಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು ಸೂಕ್ತ ಆಯ್ಕೆ ಯಾವುದೆಂದರೆ ಆಯ್ಕೆ ಬಿ. ಅಡ್ಡ ಪರೀಕ್ಷೆಯಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದು ಆಯ್ಕೆ ಆಗಿದೆ. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಾಕ್ಷಿಯಾಗಿ ಎಲೆಕ್ಟ್ರಾನಿಕ್ ದಾಖಲೆಯ ಸ್ವೀಕಾರವನ್ನು ಸ್ಪಷ್ಟಪಡಿಸುತ್ತದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ. ಅನ್ವರ್ ಪಿ.ವಿ. ವಿರುದ್ಧ ಪಿ.ಕೆ. ಬಶೀರ್. ಆಯ್ಕೆ ಬಿ. ಹರಿಯಾಣ ರಾಜ್ಯ ವಿರುದ್ಧ ಜೈ ಸಿಂಗ್. ಆಯ್ಕೆ ಸಿ. ಮಹಾರಾಷ್ಟ್ರ ರಾಜ್ಯ ವಿರುದ್ಧ ನಟ್ವರ್ಲಾಲ್ ದಾಮೋದರ್ ದಾಸ್ ಸೋನಿ. ಆಯ್ಕೆ ಡಿ. ಪಂಜಾಬ್ ರಾಜ್ಯ ವಿರುದ್ಧ ಜಾಗೀರ್ ಸಿಂಗ್. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಸೂಕ್ತ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರ ಅಥವಾ ಆಯ್ಕೆ ಯಾವುದೆಂದರೆ ಆಯ್ಕೆ ಎ. ಅನ್ವರ್ ಪಿ.ವಿ. ವಿರುದ್ಧ ಪಿ.ಕೆ. ಬಶೀರ್ ಎಂಬುದು ಸೂಕ್ತವಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತೀಯ ಸಾಕ್ಷ್ಯ ಕಾಯಿದೆ 1872 ಬೆಳಕಿನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೇಳಿಕೆ ಆಗಿದೆ? ಇದಕ್ಕೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು ಆಯ್ಕೆ ಎ. ತಪ್ಪೊಪ್ಪಿಗೆಯು ಯಾವಾಗಲೂ ಅದನ್ನು ಮಾಡುವ ವ್ಯಕ್ತಿಯ ವಿರುದ್ಧವಾಗಿರುತ್ತದೆ. ಆಯ್ಕೆ ಬಿ. ಪ್ರವೇಶಗಳು ಒಪ್ಪಿಕೊಂಡ ವಿಷಯಗಳಿಗೆ ನಿರ್ಣಾಯಕವಾಗಿವೆ. ಆಯ್ಕೆ ಸಿ. ಪ್ರವೇಶಗಳು ಎಸ್ಟೋಪಲ್ ಆಗಿ ಕಾರ್ಯನಿರ್ವಹಿಸಬಹುದು. ಆಯ್ಕೆ ಡಿ. ತಪ್ಪೊಪ್ಪಿಗೆಯು ಲಿಖಿತ ಅಥವಾ ಮೌಖಿಕ ಹೇಳಿಕೆಯಾಗಿದ್ದು ಅದು ದಾವೆಯ ನೇರ ಪ್ರವೇಶವಾಗಿದೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ. ಪ್ರವೇಶಗಳು ಒಪ್ಪಿಕೊಂಡ ವಿಷಯಗಳಿಗೆ ನಿರ್ಣಾಯಕವಾಗಿವೆ. ಈ ಒಂದು ಪ್ರಶ್ನೆಗೆ ಆಯ್ಕೆಯಾಗಿ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, 1872 ಭಾರತೀಯ ಸಾಕ್ಷ್ಯ ಕಾಯಿದೆಯ ಕೆಳಗಿನ ಯಾವ ವಿಭಾಗವು ಕೇಳುವ ನಿಯಮಕ್ಕೆ ವಿನಾಯಿತಿ ಆಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ. ವಿಭಾಗ 32 ಉಪವಿಭಾಗ 1. ಆಯ್ಕೆ ಬಿ. ವಿಭಾಗ 32 ಉಪವಿಭಾಗ 2. ಆಯ್ಕೆ ಸಿ. ವಿಭಾಗ 32 ಉಪವಿಭಾಗ 3. ಆಯ್ಕೆ ಡಿ. ವಿಭಾಗ 32 ಉಪವಿಭಾಗ 5 ಎಂಬುದಾಗಿ 4 ಆಯ್ಕೆಗಳನ್ನು ನೋಡಬಹುದಾಗಿದೆ. ಅಂದರೆ ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಸೂಕ್ತವಾಗಿ ಆಯ್ಕೆ ಎ. ವಿಭಾಗ 32 ಉಪವಿಭಾಗ 1 ಇದಕ್ಕೆ ಸೂಕ್ತವಾದ ಉತ್ತರ ಅಥವಾ ಆಯ್ಕೆ ಎಂಬುದಾಗಿ ನಾವು ತಿಳಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನವುಗಳಲ್ಲಿ ಯಾವುದು ಸಿವಿಲ್ ಪ್ರೊಸೀಜರ್ ಕೋಡ್ 1908 ಅಡಿಯಲ್ಲಿ ಮಾನ್ಯತೆ ಪಡೆದ ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನವಲ್ಲ ಎಂಬುದಾಗಿ ಕೇಳಲಾಗಿದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ. ಮಧ್ಯಸ್ಥಿಕೆ. ಆಯ್ಕೆ ಬಿ. ಸಂಧಾನ. ಆಯ್ಕೆ ಸಿ. ಲೋಕ್ ಅದಾಲತ್. ಆಯ್ಕೆ ಡಿ. ಮಾತುಕತೆ ಅಥವಾ ನೆಗೋಷಿಯೇಷನ್ ಎಂಬುದಾಗಿ ತಿಳಿಯಬಹುದಾಗಿದೆ. ಈ ಒಂದು ಪ್ರಶ್ನೆಯ 4 ಆಯ್ಕೆಗಳಲ್ಲಿ ಪ್ರಮುಖ ಉತ್ತರ ಅಥವಾ ಆಯ್ಕೆ ಏನೆಂದರೆ ಆಯ್ಕೆ ಡಿ. ಮಾತುಕತೆ ನೆಗೋಷಿಯೇಷನ್ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ.
ಪ್ರಶ್ನೆ ಏನೆಂದರೆ, ಲೋಕ್ ಅದಾಲತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೇಳಿಕೆಯಾಗಿದೆ? ಈ ಪ್ರಶ್ನೆಗೆ ಸೂಕ್ತ 4 ಆಯ್ಕೆಗಳು ಅಥವಾ ಆಯ್ಕೆಗಳೇನೆಂದರೆ, ಲೋಕ್ ಅದಾಲತ್ನಲ್ಲಿ ಯಾವುದೇ ನ್ಯಾಯಾಲಯ ಶುಲ್ಕದ ಅಗತ್ಯವಿಲ್ಲ. ಆಯ್ಕೆ ಬಿ, ಲೋಕ್ ಅದಾಲತ್ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳೊಂದಿಗೆ ವ್ಯವಹರಿಸಬಹುದು. ಆಯ್ಕೆ ಸಿ, ಲೋಕ್ ಅದಾಲತ್ ತೀರ್ಮಾನವು ಡಿಮ್ಡ್ ಡಿಕ್ರಿ ಅಥವಾ ಲೋಕ್ ಅದಾಲತ್ನ ತೀರ್ಮಾನ ಕಟ್ಟಳೆ ಎಂದು ಪರಿಗಣಿಸಲಾಗುತ್ತದೆ. ಆಯ್ಕೆ ಡಿ, ಲೋಕ್ ಅದಾಲತ್ನ ತೀರ್ಮಾನದ ವಿರುದ್ಧ ಯಾವುದೇ ಮೇಲ್ಮನವಿಗೆ ಅನುಮತಿ ಇರುವುದಿಲ್ಲ ಎಂಬುದಾಗಿ 4 ಆಯ್ಕೆಗಳಾಗಿದೆ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆ ಅಥವಾ ಸೂಕ್ತವಾದ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ, ಲೋಕ್ ಅದಾಲತ್ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳೊಂದಿಗೆ ವ್ಯವಹರಿಸಬಹುದು. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ ಏನೆಂದರೆ, ಮಧ್ಯಸ್ಥಿಕೆ ಮತ್ತು ಸಂಧಾನ ಕಾಯಿದೆ 1996ರ ಪ್ರಕಾರ ಮಧ್ಯಸ್ಥಿಕೆ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ, ಮಧ್ಯಸ್ಥಿಕೆ ಒಪ್ಪಂದವನ್ನು ಮೌಖಿಕವಾಗಿ ಬರೆಯಬಹುದು. ಆಯ್ಕೆ ಬಿ, ಮಧ್ಯಸ್ಥಿಕೆ ಒಪ್ಪಂದವು ಪ್ರತ್ಯೇಕ ಒಪ್ಪಂದದ ರೂಪದಲ್ಲಿರಬಹುದು. ಆಯ್ಕೆ ಸಿ, ಮಧ್ಯಸ್ಥಿಕೆ ಒಪ್ಪಂದವು ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ಷರತ್ತಿನ ರೂಪದಲ್ಲಿರಬಹುದು. ಆಯ್ಕೆ ಡಿ, ಮಧ್ಯಸ್ಥಿಕೆ ಒಪ್ಪಂದವು ಪಕ್ಷಗಳ ನಡುವೆ ಉದ್ಭವಿಸಬಹುದಾದ ಎಲ್ಲ ಅಥವಾ ಕೆಲವು ವಿವಾದಗಳಿಗೆ ಇರಬಹುದು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಈ 4 ಆಯ್ಕೆಗಳಲ್ಲಿ ಪ್ರಮುಖವಾಗಿ ಆಯ್ಕೆ ಮಾಡುವುದಾದರೆ ಆಯ್ಕೆ ಎ, ಮಧ್ಯಸ್ಥಿಕೆ ಒಪ್ಪಂದವನ್ನು ಮೌಖಿಕವಾಗಿ ಬರೆಯಬಹುದು ಎಂಬುದು ತಪ್ಪಾಗಿದೆ ಎಂಬುದಾಗಿ ಈ ಒಂದು ಪ್ರಶ್ನೆಯಲ್ಲಿ ತಿಳಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ ಏನೆಂದರೆ, ಕೆಳಗಿನ ಯಾವ ಸಂದರ್ಭದಲ್ಲಿ ಮಧ್ಯಸ್ಥನನ್ನು 1966ರ ಮಧ್ಯಸ್ಥಿಕೆ ಮತ್ತು ಸಂಧಾನ ಕಾಯಿದೆಯ ಪ್ರಕಾರ ಪ್ರಶ್ನಿಸಲು ಸಾಧ್ಯವಿಲ್ಲ? ಇದಕ್ಕೆ 4 ಆಯ್ಕೆಗಳೆಂದರೆ ಆಯ್ಕೆ ಎ, ಅವನ ಸ್ವಾತಂತ್ರ್ಯದ ಬಗ್ಗೆ ನ್ಯಾಯಯುತವಾದ ಅನುಮಾನವು ಉದ್ಭವಿಸಿದಾಗ. ಆಯ್ಕೆ ಬಿ, ಅವನ ನಿಷ್ಪಕ್ಷಪಾತತೆಯ ಬಗ್ಗೆ ನ್ಯಾಯಯುತವಾದ ಅನುಮಾನವು ಉದ್ಭವಿಸಿದಾಗ. ಆಯ್ಕೆ ಸಿ, ಅವರು ಪಕ್ಷದಿಂದ ಒಪ್ಪಿದ ಅರ್ಹತೆಗಳನ್ನು ಹೊಂದಿದಾಗ. ಆಯ್ಕೆ ಡಿ, ಅವರು ಕಾಯಿದೆಯ 7ನೇ ಪರಿಶಿಷ್ಟದ ಪ್ರಕಾರ ಅನರ್ಹರಾದಾಗ. ಈ ಒಂದು ಪ್ರಶ್ನೆಯ ಆಯ್ಕೆ ಏನೆಂದರೆ ಆಯ್ಕೆ ಸಿ, ಅವರು ಪಕ್ಷದಿಂದ ಒಪ್ಪಿದ ಅರ್ಹತೆಗಳನ್ನು ಹೊಂದಿದಾಗ ಎಂಬುದು ಪ್ರಶ್ನಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ಈ ಒಂದು ಪ್ರಶ್ನೆಗೆ ಆಯ್ಕೆ ಸಿ ಅನ್ನು ಉತ್ತರಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ ಏನೆಂದರೆ, ಹಿಂದೂ ವಿವಾಹ ಕಾಯಿದೆ 1955ರ ಪ್ರಕಾರ ಇಬ್ಬರು ವ್ಯಕ್ತಿಗಳು ಅರೆ ರಕ್ತದಿಂದ ಪರಸ್ಪರ ಸಂಬಂಧ ಹೊಂದಿದ್ದಾರೆಂದು ಯಾವಾಗ ಹೇಳಲಾಗುತ್ತದೆ? ಇದಕ್ಕೆ 4 ಆಯ್ಕೆಗಳಿದ್ದು ಆಯ್ಕೆ ಎ, ಅವರು ಅದೇ ಹೆಂಡತಿಯಿಂದ ಸಾಮಾನ್ಯ ಪೂರ್ವಜರಿಂದ ಬಂದವರು. ಆಯ್ಕೆ ಬಿ, ಅವರು ಸಾಮಾನ್ಯ ಪೂರ್ವಜರಿಂದ ವಿಭಿನ್ನ ಹೆಂಡತಿಯರಿಂದ ಬಂದವರು. ಆಯ್ಕೆ ಸಿ, ಅವರು ವಿವಿಧ ಗಂಡಂದಿರಿಂದ ಸಾಮಾನ್ಯ ಪೂರ್ವಜರಿಂದ ಬಂದವರು. ಆಯ್ಕೆ ಡಿ, ಅವರು ಸಾಮಾನ್ಯ ಪೂರ್ವಜರಿಂದ ವಂಶಸ್ಥರಾಗಿಲ್ಲದಿದ್ದಾಗ. ಈ ಒಂದು ಪ್ರಶ್ನೆಗೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ, ಅವರು ಸಾಮಾನ್ಯ ಪೂರ್ವಜರಿಂದ ವಿಭಿನ್ನ ಹೆಂಡತಿಯರಿಂದ ಬಂದವರು ಎಂಬುದಾಗಿ ಆಯ್ಕೆ ಬಿ ಅನ್ನು ನಾವು ತಿಳಿಯಬಹುದಾಗಿದೆ ಅಥವಾ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ ಏನೆಂದರೆ, ಹಿಂದೂ ವಿವಾಹ ಕಾಯಿದೆ 1955ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಹಿಂದೂ ವಿವಾಹಕ್ಕೆ ಮಾನ್ಯವಾದ ಷರತ್ತುಗಳೆಂದು ಪರಿಗಣಿಸಲಾಗುವುದಿಲ್ಲ? ಈ ಪ್ರಶ್ನೆಗೆ 4 ಆಯ್ಕೆಗಳಿದ್ದು ಆಯ್ಕೆ ಎ, ಎರಡೂ ಪಕ್ಷಗಳು ಅಥವಾ ಇಬ್ಬರು ಮದುವೆಯ ಸಮಯದಲ್ಲಿ ಸಂಗಾತಿಯನ್ನು ಹೊಂದಿರಬಾರದು. ಆಯ್ಕೆ ಬಿ, ಎರಡೂ ಪಕ್ಷಗಳು ಅಥವಾ ಇಬ್ಬರು ನಿಷೇಧಿತ ಸಂಬಂಧದ ಮಟ್ಟಗಳೊಳಗೆ ಇರಬೇಕು. ಆಯ್ಕೆ ಸಿ, ಎರಡೂ ಪಕ್ಷಗಳು ಅಥವಾ ಇಬ್ಬರು ಪರಸ್ಪರ ಸಪಿಂಡಗಳಾಗಿರಬಾರದು. ಆಯ್ಕೆ ಡಿ, ಎರಡೂ ಪಕ್ಷಗಳು ಅಥವಾ ಇಬ್ಬರು ಅಪಸ್ಮಾರದಿಂದ ಬಳಲುತ್ತಿರಬಾರದು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳನ್ನು ನೀಡಿದ್ದು ಈ ಒಂದು ಪ್ರಶ್ನೆಗೆ ಆಯ್ಕೆ ಮಾಡುವುದಾದರೆ ಆಯ್ಕೆ ಬಿ, ಎರಡೂ ಪಕ್ಷಗಳು ಅಥವಾ ಇಬ್ಬರು ನಿಷೇಧಿತ ಸಂಬಂಧದ ಮಟ್ಟಗಳೊಳಗೆ ಇರಬೇಕು ಎಂಬುದು ಈ ಒಂದು ಪ್ರಶ್ನೆಯಲ್ಲಿ ಪರಿಗಣಿಸಲಾಗುವುದಿಲ್ಲ ಎಂಬುದಾಗಿ ತಿಳಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 77ನೇ ಹಿಂದೂ ವಿವಾಹ ಕಾಯ್ದೆ 1955ರ ಸೆಕ್ಷನ್ 13(1) ಈ ಕೆಳಗಿನವುಗಳನ್ನು ಒದಗಿಸುತ್ತದೆ. 1. ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಗೆ ಆಧಾರಗಳು. 2. ನ್ಯಾಯಾಂಗ ಪ್ರತ್ಯೇಕತೆಗೆ ಆಧಾರಗಳು. 3. ವಿಚ್ಛೇದನಕ್ಕೆ ಆಧಾರಗಳು. ಒಟ್ಟಾರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ 4 ಆಯ್ಕೆಗಳಿದ್ದು ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ ಎ 1 ಮತ್ತು 2, ಆಯ್ಕೆ ಬಿ 2 ಮತ್ತು 3, ಆಯ್ಕೆ ಸಿ 3 ಮತ್ತು 1, ಆಯ್ಕೆ ಡಿ ಕೇವಲ 3. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ ಆಯ್ಕೆ ಬಿ 2 ಮತ್ತು 3 ನ್ಯಾಯಾಂಗ ಪ್ರತ್ಯೇಕತೆಗೆ ಆಧಾರಗಳು, ವಿಚ್ಛೇದನಕ್ಕೆ ಆಧಾರಗಳು
ಎಂಬುದಾಗಿ ಆಯ್ಕೆ ಬಿಯಲ್ಲಿ ಉತ್ತರವನ್ನು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ ಏನೆಂದರೆ ಮುಸ್ಲಿಂ ಕಾನೂನಿನಲ್ಲಿ ಬಾಟಿಲ್ ಮದುವೆಯ ಅರ್ಥವೇನು? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು ಮಾನ್ಯ ಮದುವೆ, ಆಯ್ಕೆ ಎ, ಆಯ್ಕೆ ಬಿ ಅನೂರ್ಜಿತ ವಿವಾಹ, ಆಯ್ಕೆ ಸಿ ರದ್ದುಗೊಳಿಸಬಹುದಾದ ವಿವಾಹ, ಆಯ್ಕೆ ಡಿ ಅನಿಯಮಿತ ವಿವಾಹ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ ಆಯ್ಕೆ ಬಿ ಅನೂರ್ಜಿತ ವಿವಾಹ ಎಂಬುದಾಗಿ ತಿಳಿಸಲಾಗುತ್ತದೆ. ಮುಂದಿನ ಪ್ರಶ್ನೆ 79ನೇ ಪ್ರಶ್ನೆ ಏನೆಂದರೆ ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಹೆಂಡತಿಯು ತನ್ನ ಅಧಿಕಾರದ ಅಡಿಯಲ್ಲಿ ವಿಸರ್ಜಿಸಬಹುದಾದ ಮದುವೆಯ ಒಪ್ಪಂದವನ್ನು ಏನೆಂದು ಕರೆಯುತ್ತಾರೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಿದ್ದು ಆಯ್ಕೆ ಎ ತಲಾಕ್ ಉಸ್ ಸುನ್ನತ್, ಆಯ್ಕೆ ಬಿ ತಲಾಕ್ ಉಲ್ ಬಿದ್ದತ್, ಆಯ್ಕೆ ಸಿ ತಲಾಕ್ ಎ ತಪ್ವೀಜ್, ಆಯ್ಕೆ ಡಿ ತಲಾಕ್ ಎ ಹಸನ್ ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದ್ದು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಲ್ಲಿ ನಾವು ನೋಡುವುದಾದರೆ ಆಯ್ಕೆ ಸಿಯನ್ನು ನೋಡಬಹುದಾಗಿದೆ. ತಲಾಕ್ ಎ ತಫ್ವೀಜ್ ಎಂಬುದು ಈ ಒಂದು ಪ್ರಶ್ನೆಯ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ ಏನೆಂದರೆ ಈ ಕೆಳಗಿನ ಯಾವ ಕಾಯ್ದೆಯ ಅಡಿಯಲ್ಲಿ ಹಿಂದೂ ಹುಡುಗ ಹಿಂದೂ ಹುಡುಗಿಯನ್ನು ಮದುವೆಯಾಗಬಹುದು? 1. ಹಿಂದೂ ವಿವಾಹ ಕಾಯ್ದೆ 1955, 2. ವಿಶೇಷ ವಿವಾಹ ಕಾಯ್ದೆ 1954. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೋಡಿದರೆ ಆಯ್ಕೆ ಎ 1 ಮಾತ್ರ ಸರಿ, ಆಯ್ಕೆ ಬಿ 2 ಮಾತ್ರ ಸರಿ, ಆಯ್ಕೆ ಸಿ 1 ಮತ್ತು 2 ಸರಿ, ಆಯ್ಕೆ ಡಿ 1 ಅಥವಾ 2 ಸರಿಯಲ್ಲ ಎಂಬುದಾಗಿ ತಿಳಿಸುತ್ತದೆ. ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡುವುದರೆ ಆಯ್ಕೆ ಸಿ 1 ಮತ್ತು 2 ಎರಡೂ ಸರಿ ಎಂಬುದು ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 81ನೇ ಪ್ರಶ್ನೆ ಏನೆಂದರೆ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ಹೆಣ್ಣು ಮಗುವಿಗೆ ಕಾಪರ್ಸೆನರಿ ಸಹಭಾಗಿತ್ವ ಆಸ್ತಿಯನ್ನು ಹಕ್ಕುಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು ಆಯ್ಕೆ ಎ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2002, ಆಯ್ಕೆ ಬಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2004, ಆಯ್ಕೆ ಸಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2005, ಆಯ್ಕೆ ಡಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2006. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆ 2005 ಎಂಬುದಾಗಿ ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 82ನೇ ದತ್ತು ಪಡೆದ ತಂದೆ ಮತ್ತು ಅವನ ದತ್ತು ಪಡೆದ ಮಗಳ ನಡುವಿನ ವಯಸ್ಸಿನ ವ್ಯತ್ಯಾಸ ಎಷ್ಟಿರಬೇಕು ಎಂಬುದಾಗಿ ತಿಳಿಸುತ್ತದೆ. 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆ ಎ 15 ವರ್ಷಗಳು, ಆಯ್ಕೆ ಬಿ 18 ವರ್ಷಗಳು, ಆಯ್ಕೆ ಸಿ 21 ವರ್ಷಗಳು, ಆಯ್ಕೆ ಡಿ ನಿರ್ದಿಷ್ಟ ವಯಸ್ಸಿನ ವ್ಯತ್ಯಾಸ ಅಗತ್ಯವಿಲ್ಲ ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರ ಅಥವಾ ಸೂಕ್ತವಾದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಸಿ 21 ವರ್ಷಗಳು ಎಂಬುದಾಗಿ ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆಯನ್ನು ನಾವು ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ ಏನೆಂದರೆ ಈ ಕೆಳಗಿನ ಯಾವ ಪ್ರಕರಣವನ್ನು ಭಾರತದಲ್ಲಿ PILನ ಮೊದಲ ವರದಿ ಪ್ರಕರಣವೆಂದು ಪರಿಗಣಿಸಬಹುದು? ಈ ಒಂದು ಪ್ರಶ್ನೆಗೆ ಸೂಕ್ತ 4 ಆಯ್ಕೆಗಳೆಂದರೆ ಆಯ್ಕೆ ಎ SP ಗುಪ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಬಿ ಹುಸೇಂದ್ರ ಖಾತೂನ್ ವಿರುದ್ಧ ಬಿಹಾರ ರಾಜ್ಯ, ಆಯ್ಕೆ ಸಿ MC ಮೆಹ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಡಿ ಕಲ್ಯಾಣೇಶ್ವರಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಈ ಒಂದು 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ ಬಿ ಹುಸೇಂದ್ರ ಖಾತೂನ್ ವಿರುದ್ಧ ಬಿಹಾರ ರಾಜ್ಯ ಎಂಬುದು ಸೂಕ್ತವಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆ ಏನೆಂದರೆ ಕೆಳಗಿನವರಲ್ಲಿ ಯಾರನ್ನು ಭಾರತದ PILನ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ಸೂಕ್ತ 4 ಆಯ್ಕೆಗಳು ಅಥವಾ ಆಯ್ಕೆಗಳೆಂದರೆ ಆಯ್ಕೆ ಎ ನ್ಯಾಯಮೂರ್ತಿ SR ದಾಸ್, ಆಯ್ಕೆ ಬಿ ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್, ಆಯ್ಕೆ ಸಿ ನ್ಯಾಯಮೂರ್ತಿ PN ಭಗವತಿ, ಆಯ್ಕೆ ಡಿ ನ್ಯಾಯಮೂರ್ತಿ HR ಖನ್ನಾ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಸೂಕ್ತ 4 ಆಯ್ಕೆಗಳಲ್ಲಿ ನೋಡುವುದಾದರೆ ಆಯ್ಕೆ ಸಿ
ನ್ಯಾಯಮೂರ್ತಿ PN ಭಗವತಿ ಎಂಬುದು ಸೂಕ್ತವಾದ ಆಯ್ಕೆಯಾಗಿದೆ ಎಂಬುದಾಗಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು PIL ದಾಖಲಿಸಲು ಸಾಧ್ಯವಿಲ್ಲ ಎಂಬುದಾಗಿದೆ. ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆ A ರಾಜ್ಯ ಸರ್ಕಾರದ ವಿರುದ್ಧ, ಆಯ್ಕೆ B ಕೇಂದ್ರ ಸರ್ಕಾರದ ವಿರುದ್ಧ, ಆಯ್ಕೆ C ಖಾಸಗಿ ಪಕ್ಷದ ವಿರುದ್ಧ, ಆಯ್ಕೆ D ಮುನ್ಸಿಪಲ್ ಕಾರ್ಪೊರೇಷನ್ ವಿರುದ್ಧ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ C ಖಾಸಗಿ ಪಕ್ಷದ ವಿರುದ್ಧ ಎಂಬುದು ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ 86ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿದ ಮಾರ್ಗಸೂಚಿಗಳ ಬೆಳಕಿನಲ್ಲಿ ಈ ಕೆಳಗಿನ ಯಾವ ವಿಷಯದ ಮೇಲೆ ನ್ಯಾಯಾಲಯವು PIL ಅನ್ನು ಪರಿಗಣಿಸಲಾಗುವುದಿಲ್ಲ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ A ಬ್ಯಾಂಡೆಡ್ ಕಾರ್ಮಿಕ ವಿಷಯಗಳು, ಆಯ್ಕೆ B ಪ್ರಬುದ್ಧ ಬಿಡುಗಡೆಗಾಗಿ ಜೈಲಿನಿಂದ ಅರ್ಜಿ, ಆಯ್ಕೆ C ನಿರ್ಲಕ್ಷಿತ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು, ಆಯ್ಕೆ D ಪ್ರಕರಣವನ್ನು ದಾಖಲಿಸಲು ನಿರಾಕರಿಸಿದ್ದಕ್ಕಾಗಿ ಪೊಲೀಸರ ವಿರುದ್ಧದ ಅರ್ಜಿಗಳು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಉತ್ತರವನ್ನು ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ B ಪ್ರಬುದ್ಧ ಬಿಡುಗಡೆಗಾಗಿ ಜೈಲಿನಿಂದ ಅರ್ಜಿ ಎಂಬುದು ಈ ಪ್ರಶ್ನೆಗೆ ಸೂಕ್ತವಾದ ಅಥವಾ ಸರಿಯಾದ ಆಯ್ಕೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಮಹತ್ವದ ತೀರ್ಪಿನಲ್ಲಿ ನೈಸರ್ಗಿಕ ನ್ಯಾಯದ ತತ್ವಗಳು ನ್ಯಾಯಾಂಗ ಮತ್ತು ಅರೆ ನ್ಯಾಯಾಂಗ ಕಾರ್ಯಗಳಿಗೆ ಮಾತ್ರವಲ್ಲದೆ ಆಡಳಿತಾತ್ಮಕ ಕಾರ್ಯಗಳಿಗೂ ಅನ್ವಯಿಸುತ್ತದೆ ಎಂದು ಪರಿಗಣಿಸಲಾಗಿದೆ? ಇದಕ್ಕೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆಗಳೆಂದರೆ ಆಯ್ಕೆ A ಕ್ರೈಪಾಕ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ B ರಾಮ್ ಜವಾಯ್ ಕಪೂರ್ ವಿರುದ್ಧ ಪಂಜಾಬ್ ರಾಜ್ಯ, ಆಯ್ಕೆ C ಸೋನಿಕ್ ಇಂಡಸ್ಟ್ರೀಸ್ ರಾಜ್ಕೋಟ್ ವಿರುದ್ಧ ಮುನ್ಸಿಪಲ್ ಕಾರ್ಪೊರೇಷನ್ ರಾಜ್ಕೋಟ್, ಆಯ್ಕೆ D ಮೇನಕಾ ಗಾಂಧಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರ ಅಥವಾ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ A ಕ್ರೈಪಾಕ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಎಂಬುದು ಸೂಕ್ತವಾದ ಆಯ್ಕೆ ಎಂಬುದಾಗಿ ಪರಿಗಣಿಸಲಾಗಿದೆ ಅಥವಾ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡುವುದಾದರೆ 88ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಯಾವ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ SP ಸಂಪತ್ ಕುಮಾರ್ ವಿರುದ್ಧ ಭಾರತ ಸರ್ಕಾರ ಪ್ರಕರಣವನ್ನು ವಿಸ್ತೃತವಾಗಿ ಪರಿಶೀಲಿಸಿದೆ? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆಗಳನ್ನು ನೋಡುವುದಾದರೆ ಆಯ್ಕೆ A JB ಚೋಪ್ರಾ ವಿರುದ್ಧ ಭಾರತ ಸರ್ಕಾರ, B L ಚಂದ್ರಕುಮಾರ್ ವಿರುದ್ಧ ಭಾರತ ಸರ್ಕಾರ, ಆಯ್ಕೆ C RK ಜೈನ್ ವಿರುದ್ಧ ಭಾರತ ಸರ್ಕಾರ, ಆಯ್ಕೆ D SK ಸರ್ಕಾರ್ ವಿರುದ್ಧ ವಿನಯ್ ಚಂದ್ರ ಮಿಶ್ರಾ ಎಂಬುದಾಗಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಯನ್ನು ನಾವು ನೋಡುವುದಾದರೆ ಸೂಕ್ತ ಆಯ್ಕೆಯಾದ ಆಯ್ಕೆ B L ಚಂದ್ರಕುಮಾರ್ ವಿರುದ್ಧ ಭಾರತ ಸರ್ಕಾರ ಎಂಬುದು ಸೂಕ್ತವಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ಕೆಳಗಿನವರಲ್ಲಿ ಯಾರು ಆಡಳಿತಾತ್ಮಕ ಕಾನೂನನ್ನು ಸರ್ಕಾರಿ ಅಧಿಕಾರದ ನಿಯಂತ್ರಣಕ್ಕೆ ಸಂಬಂಧಿಸಿದ ಕಾನೂನು ಎಂದು ವ್ಯಾಖ್ಯಾನಿಸಿದ್ದಾರೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಆಯ್ಕೆ A ಐವರ್ ಜೆನ್ನಿಂಗ್ಸ್, ಆಯ್ಕೆ B ವೆಡ್, ಆಯ್ಕೆ C KC ಡೇವಿಸ್, ಆಯ್ಕೆ D ಗಾರ್ನರ್. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ ಆಯ್ಕೆ B ವೆಡ್ ಆಗಿದೆ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 90ನೇ ಪ್ರಶ್ನೆ. ಪ್ರಶ್ನೆ ಏನೆಂದರೆ, ವಕೀಲರ ಕಾಯಿದೆ 1961ರ ಅಡಿಯಲ್ಲಿ ನ್ಯಾಯಾಲಯಗಳಲ್ಲಿ ಕಾನೂನು ಬಾಹಿರವಾಗಿ ಅಭ್ಯಾಸ ಮಾಡುವ ವ್ಯಕ್ತಿಗಳಿಗೆ ಯಾವ ದಂಡವನ್ನು ಸೂಚಿಸಲಾಗುತ್ತದೆ? ಇದಕ್ಕೆ 4 ಆಯ್ಕೆಗಳನ್ನು ನೀಡಿದ್ದಾರೆ. ಆಯ್ಕೆ A 3 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ ಸೆರೆವಾಸ, ಆಯ್ಕೆ B 6 ತಿಂಗಳವರೆಗೆ ಜೈಲು ಶಿಕ್ಷೆ ಅಥವಾ ಸೆರೆವಾಸ, ಆಯ್ಕೆ C 9 ತಿಂಗಳವರೆಗೆ ಸೆರೆವಾಸ, ಆಯ್ಕೆ D 12 ತಿಂಗಳವರೆಗೆ
ಸೆರೆವಾಸ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಸೂಕ್ತವಾದ ಆಯ್ಕೆ ಬಿ ಎಂಬುದಾಗಿ ತಿಳಿಯಬಹುದಾಗಿದೆ. ಆಯ್ಕೆ ಬಿ 6 ತಿಂಗಳವರೆಗೆ ಜೈಲು ಶಿಕ್ಷೆ ಎಂಬುದಾಗಿ ತಿಳಿಸುತ್ತದೆ. ಮುಂದಿನ ಪ್ರಶ್ನೆ 91ನೇ ಪ್ರಶ್ನೆ ಏನೆಂದರೆ, ವಕೀಲರ ಕಾಯಿದೆ 1961ರ ಯಾವ ನಿಬಂಧನೆಯು ವಕೀಲರು ಪಾಲಿಸಬೇಕಾದ ವೃತ್ತಿಪರ ನಡವಳಿಕೆ ಮತ್ತು ಶಿಷ್ಟಾಚಾರದ ಗುಣಮಟ್ಟವನ್ನು ಸೂಚಿಸಲು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅಧಿಕಾರ ನೀಡುತ್ತದೆ? ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆ ಎ ವಿಭಾಗ 42, ಆಯ್ಕೆ ಬಿ ವಿಭಾಗ 42A, ಆಯ್ಕೆ ಸಿ ವಿಭಾಗ 48A, ಆಯ್ಕೆ ಡಿ ವಿಭಾಗ 49. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡುವುದಾದರೆ ಆಯ್ಕೆ ಡಿ ವಿಭಾಗ 49 ಎಂಬುದಾಗಿ ಸೂಕ್ತವಾದ ಆಯ್ಕೆ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 92ನೇ ಪ್ರಶ್ನೆ ಏನೆಂದರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಿಯಮಗಳ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು? ಇದಕ್ಕೆ ಸೂಕ್ತ 4 ಆಯ್ಕೆಗಳನ್ನು ನೀಡಿದ್ದು, ಆಯ್ಕೆಗಳೆಂದರೆ ಎ ವಕೀಲರು ತಾನೇ ಹಣಕಾಸಿನ ಆಸಕ್ತಿ ಹೊಂದಿರುವ ಯಾವುದೇ ವಿಷಯದಲ್ಲಿ ವಾದಿಸಬಹುದು. ಆಯ್ಕೆ ಬಿ ವಕೀಲರು ಯಾವಾಗಲೂ ಕೋರ್ಟಿಗೆ ನಿಯಮಿತ ಪೋಸಾಕಿನಲ್ಲಿ ಮಾತ್ರ ಹಾಜರಾಗಬೇಕು. ಆಯ್ಕೆ ಸಿ ವಕೀಲರು ತನ್ನ ಕಕ್ಷಿದಾರರಿಗೆ ಜಾಮೀನಾಗುವಂತಿಲ್ಲ. ಆಯ್ಕೆ ಡಿ ವಕೀಲರು ಯಾವುದೇ ಅಸಮಂಜಸವಾದ ಮಾರ್ಗಗಳ ಮೂಲಕ ನ್ಯಾಯಾಲಯದ ತೀರ್ಪನ್ನು ಪ್ರಭಾವಿಸಬಾರದು. ಈ ಒಂದು 4 ಆಯ್ಕೆಗಳ ಮುಖಾಂತರ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದು ತಪ್ಪು ಎಂಬುದಾಗಿ ನಾವು ನೋಡುವುದಾದರೆ 4 ಆಯ್ಕೆಗಳಲ್ಲಿ ಆಯ್ಕೆ ಎ ವಕೀಲರು ತಾನೇ ಹಣಕಾಸಿನ ಆಸಕ್ತಿ ಹೊಂದಿರುವ ಯಾವುದೇ ವಿಷಯದಲ್ಲಿ ವಾದಿಸಬಹುದು ಎಂಬುದು ಈ ಒಂದು ಪ್ರಶ್ನೆಯ 4 ಆಯ್ಕೆಗಳಲ್ಲಿ ಆಯ್ಕೆ ಎ ಸೂಕ್ತವಾದ ಆಯ್ಕೆ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 93ನೇ ಪ್ರಶ್ನೆ ಏನೆಂದರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಶಿಸ್ತು ಸಮಿತಿಯು ಮಾಡಿದ ಆದೇಶದ ವಿರುದ್ಧ ಈ ಕೆಳಗಿನ ಯಾವ ಪ್ರಾಧಿಕಾರವು ಮೇಲ್ಮನವಿ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ 4 ಆಯ್ಕೆಗಳಿದ್ದು, ಆಯ್ಕೆ ಎ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು. ಆಯ್ಕೆ ಬಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಉಪಾಧ್ಯಕ್ಷರು. ಆಯ್ಕೆ ಸಿ ಉಚ್ಚ ನ್ಯಾಯಾಲಯಗಳು. ಆಯ್ಕೆ ಡಿ ಭಾರತದ ಸುಪ್ರೀಂ ಕೋರ್ಟ್. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡುವುದಾದರೆ ಆಯ್ಕೆ ಡಿ ಭಾರತದ ಸುಪ್ರೀಂ ಕೋರ್ಟ್ ಎಂಬುದು ಸೂಕ್ತವಾದ ಆಯ್ಕೆ ಅಥವಾ ಉತ್ತರವಾಗಿರುತ್ತದೆ ಎಂಬುದಾಗಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 94ನೇ ಪ್ರಶ್ನೆ ಏನೆಂದರೆ, ಯಾವ ಕೆಳಗಿನ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ಕಂಪನಿ ಕಡ್ಡಾಯವಾಗಿ ಖಾಸಗಿ ಅಥವಾ ಸಾರ್ವಜನಿಕ ಕಂಪನಿಯಾಗಿ ಪರಿವರ್ತಿತವಾಗುತ್ತದೆ? ಇದಕ್ಕೆ ಸೂಕ್ತವಾದ 4 ಆಯ್ಕೆಗಳನ್ನು ನೀಡಲಾಗಿದ್ದು, ಆಯ್ಕೆಗಳೆಂದರೆ ಒಬ್ಬ ವ್ಯಕ್ತಿಯ ಕಂಪನಿಯ ಪಾವತಿಸಿದ ಷೇರು ಬಂಡವಾಳವು 25 ಲಕ್ಷ ರೂಪಾಯಿ ಮೀರದ ಸಂದರ್ಭದಲ್ಲಿ. ಆಯ್ಕೆ ಬಿ ಒಬ್ಬ ವ್ಯಕ್ತಿಯ ಕಂಪನಿಯ ಪಾವತಿಸಿದ ಷೇರು ಬಂಡವಾಳವು 50 ಲಕ್ಷ ರೂಪಾಯಿ ಮೀರದ ಸಂದರ್ಭದಲ್ಲಿ. ಆಯ್ಕೆ ಸಿ ಒಬ್ಬ ವ್ಯಕ್ತಿಯ ಕಂಪನಿಯ ಪಾವತಿಸಿದ ಷೇರು ಬಂಡವಾಳವು 75 ಲಕ್ಷ ರೂಪಾಯಿ ಮೀರದ ಸಂದರ್ಭದಲ್ಲಿ. ಆಯ್ಕೆ ಡಿ ಒಬ್ಬ ವ್ಯಕ್ತಿಯ ಕಂಪನಿಯ ಪಾವತಿಸಿದ ಷೇರು ಬಂಡವಾಳವು 1 ಕೋಟಿ ರೂಪಾಯಿ ಮೀರದ ಸಂದರ್ಭದಲ್ಲಿ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಅಥವಾ ಸರಿಯಾದ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ ಆಯ್ಕೆ ಬಿ ಒಬ್ಬ ವ್ಯಕ್ತಿಯ ಕಂಪನಿ ಅಥವಾ OPCಯ ಪಾವತಿಸಿದ ಷೇರು ಬಂಡವಾಳವು 50 ಲಕ್ಷ ರೂಪಾಯಿ ಮೀರದ ಸಂದರ್ಭದಲ್ಲಿ ಎಂಬುದಾಗಿ ಸೂಕ್ತ ಆಯ್ಕೆಯನ್ನು ಈ ಒಂದು ಪ್ರಶ್ನೆಗೆ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ 95ನೇ ಪ್ರಶ್ನೆ ಏನೆಂದರೆ, ಕಂಪನಿಗಳ ಕಾಯಿದೆ 2013ರ ಪ್ರಕಾರ ಸಾರ್ವಜನಿಕ ಕಂಪನಿಗೆ ಅಗತ್ಯವಿರುವ ಕನಿಷ್ಠ ಸಂಖ್ಯೆಯ ನಿರ್ದೇಶಕರು ಎಷ್ಟು ಎಂಬುದಾಗಿದೆ. ಈ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಿದ್ದು, ಆಯ್ಕೆ ಎ 2 ನಿರ್ದೇಶಕರು, ಆಯ್ಕೆ ಬಿ 3 ನಿರ್ದೇಶಕರು, ಆಯ್ಕೆ ಸಿ 5 ನಿರ್ದೇಶಕರು, ಆಯ್ಕೆ ಡಿ 7 ನಿರ್ದೇಶಕರು. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಉತ್ತರವನ್ನು ಈ 4 ಆಯ್ಕೆಗಳಲ್ಲಿ ನೋಡುವುದಾದರೆ ಆಯ್ಕೆ ಬಿ 3 ನಿರ್ದೇಶಕರು ಇರಬೇಕು ಎಂಬುದಾಗಿ ನಾವು
ವಿವರವಾದಂತೆ ಈ ಒಂದು ಪ್ರಶ್ನೆಯಲ್ಲಿ ತಿಳಿಯಬಹುದಾಗಿದೆ. ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮುನ್ನೆಚ್ಚರಿಕೆ ತತ್ವವನ್ನು ವಿವರವಾಗಿ ವಿವರಿಸಿದೆ? 4 ಆಯ್ಕೆಗಳನ್ನು ನೀಡಿದ್ದು, ಆಯ್ಕೆ ಎ ವೆಲ್ಲೂರ್ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಬಿ ಎ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ವಿ ನಾಯ್ಡು, ಆಯ್ಕೆ ಸಿ ಇಂಡಿಯನ್ ಕೌನ್ಸಿಲ್ ಫಾರ್ ಎನ್ವಿರೋ ಲೀಗಲ್ ಆ್ಯಕ್ಷನ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಡಿ ಸಿ ಮೆಹ್ತಾ ವಿರುದ್ಧ ಕಮಲ್ ನಾಥ್. ಈ ಒಂದು 4 ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಅಥವಾ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡುವುದಾದರೆ, ಪರೀಕ್ಷೆಯ ನಂತರ ಈ ಒಂದು ಪ್ರಶ್ನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಥವಾ ರದ್ದುಗೊಳಿಸಲಾಗಿದೆ. ಅಂದರೆ ಪ್ರಶ್ನೆ ಮತ್ತು ಉತ್ತರಕ್ಕೂ ತಾಳೆ ಆಗದ ಕಾರಣ ಹಿಂತೆಗೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ 97ನೇ ಪ್ರಶ್ನೆ ಏನೆಂದರೆ, ಪರಿಸರ ಕಾನೂನಿನಲ್ಲಿ ಸಾರ್ವಜನಿಕ ಟ್ರಸ್ಟ್ ತತ್ವದ ಮೇಲಿನ ಪ್ರಮುಖ ಪ್ರಕರಣ ಯಾವುದು? 4 ಆಯ್ಕೆಗಳನ್ನು ನೀಡಲಾಗಿದೆ. 4 ಆಯ್ಕೆಗಳೆಂದರೆ, ಆಯ್ಕೆ ಎ ವೆಲ್ಲೂರು ನಾಗರಿಕ ಕಲ್ಯಾಣ ವೇದಿಕೆ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಬಿ ವೋಲ್ಗಾ ಟೆಲ್ಲೆಸ್ ವಿರುದ್ಧ ಬಾಂಬೆ ಮಹಾನಗರ ಪಾಲಿಕೆ, ಆಯ್ಕೆ ಸಿ ಪರಿಸರ ಕಾನೂನು ಕ್ರಮಕ್ಕಾಗಿ ಭಾರತೀಯ ಮಂಡಳಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಡಿ ಸಿ ಮೆಹ್ತಾ ವಿರುದ್ಧ ಕಮಲ್ ನಾಥ್. ಈ 4 ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಸೂಕ್ತ ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಡಿ ಸಿ ಮೆಹ್ತಾ ವರ್ಸಸ್ ಕಮಲ್ ನಾಥ್ ಎಂಬುದಾಗಿ ಇದಕ್ಕೆ ಸೂಕ್ತವಾದ ಆಯ್ಕೆಯಾಗಿ ಪರಿಗಣಿಸಲಾಗಿದೆ. ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ ಏನೆಂದರೆ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಸೆಕ್ಷನ್ 66A ಅನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆ 4 ಆಯ್ಕೆಗಳೆಂದರೆ ಶ್ರೇಯಾ ಸಿಂಗಲ್ ವರ್ಸಸ್ ಅಥವಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಬಿ ಕಾರ್ತಾರ್ ಸಿಂಗ್ ವಿರುದ್ಧ ರಾಜ್ಯ ಪಂಜಾಬ್, ಆಯ್ಕೆ ಸಿ ಎ ಅಬ್ಬಾಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ, ಆಯ್ಕೆ ಡಿ ಮೇನಕಾ ಗಾಂಧಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಪ್ರಶ್ನೆಗೆ ನಾವು ಸೂಕ್ತವಾದ ಆಯ್ಕೆಯನ್ನು ನೋಡುವುದಾದರೆ, ಆಯ್ಕೆ ಎ ಶ್ರೇಯಾ ಸಿಂಗಲ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಎಂಬುದು ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಅಥವಾ ಸರಿಯಾದ ಆಯ್ಕೆಯಾಗಿ ಪರಿಗಣಿಸಬಹುದಾಗಿದೆ. ಮುಂದಿನ ಪ್ರಶ್ನೆ 99ನೇ ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000 ಪ್ರಕಾರ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಎಲೆಕ್ಟ್ರಾನಿಕಲ್ ದಾಖಲೆಯನ್ನು ಮೂಲಾಧಾರವರಿಗೆ ಆರೋಪ ಮಾಡಬಾರದು? ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ 4 ಆಯ್ಕೆಗಳಿದ್ದು, ಆಯ್ಕೆಗಳನ್ನು ನೋಡುವುದಾದರೆ, ಆಯ್ಕೆ ಎ ಎಲೆಕ್ಟ್ರಾನಿಕಲ್ ದಾಖಲೆಯನ್ನು ಸ್ವತಃ ಮೂಲದವರು ಕಳುಹಿಸಿದ್ದಾರೆ, ಆಯ್ಕೆ ಬಿ ಅಧಿಕೃತ ವ್ಯಕ್ತಿಯಿಂದ ಕಳುಹಿಸಲಾದ ಎಲೆಕ್ಟ್ರಾನಿಕಲ್ ದಾಖಲೆ, ಆಯ್ಕೆ ಸಿ ಅವರು ಪ್ರೋಗ್ರಾಂ ಮಾಡಿದ ಸ್ವಯಂಚಾಲಿತ ವ್ಯವಸ್ಥೆಯಿಂದ ಕಳುಹಿಸಲಾದ ಎಲೆಕ್ಟ್ರಾನಿಕಲ್ ದಾಖಲೆ, ಆಯ್ಕೆ ಡಿ ಅನಧಿಕೃತ ವ್ಯಕ್ತಿಯಿಂದ ಕಳುಹಿಸಲಾದ ಎಲೆಕ್ಟ್ರಾನಿಕ್ ದಾಖಲೆ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಈ 4 ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ನಾವು ನೋಡುವುದಾದರೆ, ಆಯ್ಕೆ ಡಿ ಅನಧಿಕೃತ ವ್ಯಕ್ತಿಯಿಂದ ಕಳುಹಿಸಲಾದ ಎಲೆಕ್ಟ್ರಾನಿಕ್ ದಾಖಲೆ. ಈ ಒಂದು ಪ್ರಶ್ನೆಗೆ ಈ ಒಂದು ಆಯ್ಕೆ ಡಿ ಅನ್ನು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ ಏನೆಂದರೆ, ಮಾತೃತ್ವ ಪ್ರಯೋಜನ ಕಾಯಿದೆ 1961 ಅಡಿಯಲ್ಲಿ ಯಾವುದೇ ಮಹಿಳೆ ಹೆರಿಗೆ ಪ್ರಯೋಜನಕ್ಕೆ ಅರ್ಹತೆ ಹೊಂದಿರುವ ಗರಿಷ್ಠ ಅವಧಿ ಯಾವುದು? ಇದಕ್ಕೆ 4 ಆಯ್ಕೆಗಳನ್ನು ನೀಡಿದ್ದು, ಆ 4 ಆಯ್ಕೆಗಳೇನೆಂದರೆ, ಆಯ್ಕೆ ಎ 6 ವಾರಗಳು, ಆಯ್ಕೆ ಬಿ 8 ವಾರಗಳು, ಆಯ್ಕೆ ಸಿ 12 ವಾರಗಳು, ಆಯ್ಕೆ ಡಿ 26 ವಾರಗಳು. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಸೂಕ್ತವಾದ ಆಯ್ಕೆ ಅಥವಾ ಉತ್ತರವನ್ನು ನೋಡುವುದಾದರೆ, ಆಯ್ಕೆ ಡಿ 26 ವಾರಗಳು ಎಂಬುದಾಗಿ ನಾವು ಈ ಒಂದು ಪ್ರಶ್ನೆಗೆ ಆಯ್ಕೆ ಡಿ 26 ವಾರಗಳು ಎಂಬುದಾಗಿ ತಿಳಿಯಬಹುದಾಗಿದೆ. ಹೀಗೆ ಕಾನೂನು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕಾನೂನು ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಪ್ರಯತ್ನಕ್ಕೆ ಬೆಂಬಲಿಸಬೇಕಾಗಿ ನಮ್ಮ ಕನ್ನಡ ಕಾನೂನು ವಿದ್ಯಾರ್ಥಿಗಳು ಹಾಗೂ ಕನ್ನಡಿಗರಲ್ಲಿ ಮನವಿ. ವಿಶೇಷ ಸೂಚನೆ:
ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದಾದರೂ ತೊಂದರೆ ಅಥವಾ ಡೌಟ್ಗಳಿದ್ದರೆ ಪಠ್ಯ ಪುಸ್ತಕಗಳನ್ನು ಅಥವಾ ಇನ್ನಿತರ ಬಗೆಯ ಗೂಗಲ್ನಲ್ಲಿ ಸರ್ಚ್ ಮಾಡುವ ಮುಖಾಂತರ ತಿಳಿಯಿರಿ ಎಂಬುದಾಗಿ ತಮ್ಮಲ್ಲಿ ತಿಳಿಸುತ್ತೇನೆ.